ನಾವು ಅನೇಕ ಧ್ಯಾನ ಕೂಟಗಳಲ್ಲಿ ಭಾಗವಹಿಸಿದ್ದೇವೆ. ನಮ್ಮ ಜೀವನದಲ್ಲಿ ಅನೇಕ ಧ್ಯಾನ ಕೂಟಗಳು ಮಾಡಿ ಇಲ್ಲಿ ಬಂದಿರ್ಬೋದು. ನೀವು ಫಸ್ಟ್ ಧ್ಯಾನ ಯಾರಾದರೂ ಇದ್ದೀರಾ? ಇದೇ ಫಸ್ಟ್ ಧ್ಯಾನ ನಂದು ಅಂತ ಯಾರೂ ಇಲ್ಲಲ್ಲ? ಯಾರಾದರೂ ಇದ್ದೀರಾ? ಸರಿ. ಇಲ್ಲಲ್ಲ, ನಾನು ಕೇಳ್ತಾ ಇರೋದು ಎಲ್ಲಿಯಾದರೂ ಸರಿ, ಬೇರೆ ಕಡೆ ಮಾಡಿದ್ದೀರಲ್ವಾ? ಓಕೆ. ಸುಮಾರು ಧ್ಯಾನ ಕೂಟಗಳಲ್ಲಿ ಭಾಗವಹಿಸಿ ಸುಮಾರು ವರ್ಷದಿಂದ, ಸುಮಾರು ತಿಂಗಳುಗಳಿಂದ ದೇವರ ವಾಕ್ಯವನ್ನು ಕೇಳಿಸಿಕೊಂಡು, ಆದರೂ ಕೂಡ ನಾನು ಲೋಕದಲ್ಲಿ ಲೌಕಿಕವಾಗಿಯೇ ಬದುಕ್ತಾ ಇದ್ದೇನೆ, ಆಧ್ಯಾತ್ಮಿಕವಾಗಿ ನಾನು ಸ್ಟ್ರಾಂಗ್ ಆಗಲಿಕ್ಕೆ, ಬಲಗೊಳ್ಳಲಿಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ. ಮತ್ತೆ ಮತ್ತೆ ನಾನು ಬಿದ್ದು ಹೋಗ್ತಾ ಇದ್ದೀನಿ ಅಂತ ಅನುಭವ ಇದೆಯಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಒಂದು ಧ್ಯಾನ, ಆ ಧ್ಯಾನದಲ್ಲಿ ಒಂದೊಳ್ಳೆ ವಾಕ್ಯವನ್ನು ಕೇಳಿ ತೀರ್ಮಾನ ಮಾಡ್ತೀವಿ. ಏನಂತ? ನಾನು ಇನ್ನು ಮುಂದೆ ಈ ಕಾರ್ಯವನ್ನು ಮಾಡಬಾರ್ದು, ನಾನು ಯೇಸುವಿಗೆ ಹತ್ತಿರವಾಗಬೇಕು, ಯೇಸುವಿಗಾಗಿ ಜೀವಿಸಬೇಕು, ನಾನು ಈ ತಪ್ಪನ್ನು ಮತ್ತೆ ಮಾಡಬಾರ್ದು, ಈ ಸುಳ್ಳನ್ನು ಮತ್ತೆ ನಾನು ಹೇಳಬಾರ್ದು. ಸೊ ಈ ರೀತಿ ಅನೇಕ ರೀತಿಯಲ್ಲಿ ತೀರ್ಮಾನಗಳನ್ನು ನಾವು ತಗೊಳ್ತೇವೆ. ಆದರೆ ಆ ತೀರ್ಮಾನ ಅಲ್ಲಿಗೆ ಮಾತ್ರ. ನಾವು ಹೊರಗಡೆ ಹೋದ ಮೇಲೆ ನಮ್ಮ ಜೀವನ ಒಂದು ವಾರನೋ 15 ದಿವಸನೋ, ಒಂದು ತಿಂಗಳೋ 2 ತಿಂಗಳು ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು, ಸ್ವಲ್ಪ ಪ್ರಾರ್ಥನೆ ಎಲ್ಲ ಮಾಡಿಕೊಂಡು, ಆದರೆ ಮತ್ತೆ ನಾವು ಬಿದ್ದು ಹೋಗಿ ಯಥಾಸ್ಥಿತಿಯಲ್ಲಿ ನಮ್ಮ ಜೀವನವನ್ನು ಜೀವಿಸ್ತೇವೆ. ಆದರೆ ಅದರಿಂದ ಹೊರಗಡೆ ಬರಲಿಕ್ಕಾಗತ್ತಾ? ಖಂಡಿತ ಆಗತ್ತಾ? ಖಂಡಿತ ಆಗತ್ತಾ? ಮಾತಾಡಬೇಕು ನೀವು. ಆಗತ್ತಾ? ಖಂಡಿತ ಆಗತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇಲ್ಲಿ ನಾವು ಈ ವಾಕ್ಯಗಳ ಮುಖಾಂತರ ಇವತ್ತು ಸ್ವಲ್ಪ ಸಮಯ ಯಾವ ರೀತಿ ನಾನು ಬೀಳದೆ ದೇವರ ಮಗನಾಗಿ, ಮಗಳಾಗಿ, ಒಂದು ಆತ್ಮದಲ್ಲಿ ಬೆಳವಣಿಗೆಯನ್ನು ಪಡ್ಕೊಂಡು ಅವರ ಮಗನಾಗಿ, ಮಗಳಾಗಿ ಜೀವಿಸೋದು ಹೇಗೆ ಅಂತೇಳಿ ಒಂದು ಸ್ವಲ್ಪ ದೇವರ ವಾಕ್ಯದ ಮುಖಾಂತರ ನಾವು ನೋಡೋಣ. 24ನೇ ಅಧ್ಯಾಯ ಲೂಕನ ಶುಭ ಸಂದೇಶ 44ನೇ ವಾಕ್ಯದ ಮೇಲ್ಪಟ್ಟು 44ರಿಂದ ಓದೋಣ. 24. ತರುವಾಯ ಯೇಸುಸ್ವಾಮಿ, ನಾನು ನಿಮ್ಮೊಡನೆ ಇದ್ದಾಗಲೇ ನಿಮಗೆ ತಿಳಿಸಿದ ವಿಷಯಗಳು ಇದು. ಮೋಶೆಯ ನಿಯಮದಲ್ಲೂ ಪ್ರವಾದಿಯ ಗ್ರಂಥಗಳಲ್ಲೂ ಕೀರ್ತನೆಗಳಲ್ಲೂ ನನ್ನ ವಿಷಯವಾಗಿ ಬರೆದಿರುವುದೆಲ್ಲ ನೆರವೇರಲೇಬೇಕಾಗಿತ್ತು ಎಂದರು. ಆಮೇಲೆ ಪವಿತ್ರ ಗ್ರಂಥವನ್ನು ಅವರು ಅರ್ಥ ಮಾಡಿಕೊಳ್ಳುವಂತೆ ಅವರ ಬುದ್ಧಿಯನ್ನು ಏನು ಮಾಡಿದರು? ಯಾರ ಬುದ್ಧಿಯನ್ನು? ಪ್ರೇಷಿತರ ಬುದ್ಧಿಯನ್ನು ವಿಕಾಸಪಡಿಸ್ತಾ ಇದ್ದಾರೆ. ಕೂತ್ಕೊಂಬ, ಒಂದು ನಿಮಿಷ ಕೂತ್ಕೊಳ್ಳಿ, ಹಂಗೆ ಇಟ್ಕೊಳ್ಳಿ. ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದೇವರ ವಾಕ್ಯಗಳು, ಸ್ಕ್ರಿಪ್ಚರ್ಸ್ ನಿಮಗೊಬ್ಬೊಬ್ಬರಿಗೂ ಅರ್ಥ ಆಗಬೇಕು. ದೇವರ ವಾಕ್ಯ ಅರ್ಥ ಆಗಲಿಲ್ಲ ಅಂದರೆ ಅದು ಅನುಭವ ಮಾಡಲಿಕ್ಕಾಗಲ್ಲ. ನಿಮ್ಮ ಅನುಭವಕ್ಕೆ, ವಾಕ್ಯದ ಮುಖಾಂತರ ದೇವರ ಪ್ರೀತಿ ನಿಮ್ಮ ಅನುಭವಕ್ಕೆ ಬಂದಿಲ್ಲ ಅಂದರೆ ನೀವು ತೀರ್ಮಾನ ಮಾಡಲಿಕ್ಕೆ ಆಗೋದೇ ಇಲ್ಲ, ಅವ್ರಿಗಾಗಿ ಬದುಕಕ್ಕಂತೂ ಆಗೋದೇ ಇಲ್ಲ. ಇಲ್ಲಿ 3 ವರ್ಷಗಳ ಕಾಲ ಶುಭ ಸಂದೇಶವನ್ನು ಯೇಸುಸ್ವಾಮಿ ಬೋಧಿಸಿದರು. ಬೋಧಿಸಿದ ಪ್ರತಿಯೊಂದು ವಾಕ್ಯಗಳನ್ನು 3 ವರ್ಷ ಜೊತೆಯಿದ್ದ ಪ್ರೇಷಿತರು ಆಲಿಸಿದರೂ ಕೂಡ ಅವರು ಪದೇ ಪದೇ ಬೀಳ್ತಾನೆ ಇದ್ದಾರೆ. ಹೌದಾ? ಹಲೋ, ಹೌದಾ? ಬೀಳ್ತಾನೆ ಇದ್ದಾರೆ. ಅವ್ರಿಗಾಗಲಿಲ್ಲ. ಅವ್ರು ಹೇಳ್ತಾ ಇದ್ದಾರೆ,
ನಾನು ನಿಮ್ಮೊಂದಿಗೆ ಸಾಯಬೇಕಾದರೂ ನಾನು ರೆಡಿ ಇದ್ದೀನಿ. ಯಾರು ಹೇಳಿದ್ದು? ಪೇತ್ರ. ನಿಮ್ಮೊಂದಿಗೆ ನಾನು ಸಾಯಲಿಕ್ಕೆ ಕೂಡ ತಯಾರಿದ್ದೀನಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ಈ ರೀತಿಯಾಗಿ ಅವರು ತೀರ್ಮಾನ ಮಾಡಿದರು. ನಾವು ಕೂಡ ಒಂದು ಧ್ಯಾನದಲ್ಲಿ ತೀರ್ಮಾನ ಮಾಡ್ತೀವಾ? ಇನ್ನು ನಾನು ಯೇಸುವಿಗಾಗಿನೇ. ಸೊ ಅನೇಕ ತೀರ್ಮಾನಗಳನ್ನು ನಾವು ಕೂಡ ಮಾಡ್ತೀವಿ. ಈ ಪ್ರೇಷಿತರು ಕೂಡ ಅನೇಕ ಸರಿ ಮಾಡಿದರು, ಆದರೆ ಅವ್ರ ಕೈಲಾಗಲಿಲ್ಲ. ಹಾಗಾಗಿ ಯೇಸು ಸ್ವರ್ಗಕ್ಕೆ ಆರೋಹಣವಾಗುವ ಮುನ್ನ ಅವ್ರಿಗೆ ಹೇಳ್ತಿದ್ದಾರೆ, ಇದೆಲ್ಲ ಆಗಲೇಬೇಕಾಗಿತ್ತು ಅಂತ ಹೇಳಿ ನಂತರ ಆ ಒಂದು ವಾಕ್ಯವನ್ನು ಓದಿ ಪ್ರೇಷಿತರ ಮನಸ್ಸನ್ನು. ಆಮೇಲೆ ಪವಿತ್ರ ಗ್ರಂಥವನ್ನು, ಯಾವುದನ್ನ? ಪವಿತ್ರ ಗ್ರಂಥವನ್ನು ಅವರು ಅರ್ಥ ಮಾಡಿಕೊಳ್ಳುವಂತೆ. ಏನು ಮಾಡಿಕೊಳ್ಳುವಂತೆ? ಪ್ರಿಯ ಸಹೋದರ ಸಹೋದರಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ದೇವರ ವಾಕ್ಯ, ಆ ದೇವರ ವಾಕ್ಯದ ಪ್ರಕಟಣೆ ನನಗೂ ನಿಮಗೂ ಅರ್ಥ ಆಗಲಿಲ್ಲವಾದರೆ ಯೇಸುವಿಗಾಗಿ ಬದುಕಲಿಕ್ಕೆ ಸಾಧ್ಯವಾಗುವುದಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅವ್ರ ಕಡೆ ತಿರುಗಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಒಬ್ಬೊಬ್ಬರ ಹೃದಯಗಳು ತೆರೆಯಲ್ಪಡಬೇಕು. ಆ ಒಂದೊಂದು ಕೇಳಿಸಿಕೊಳ್ಳುವಂಥ, ದೇವರು ಮಾತನಾಡುವಂಥ ಒಂದೊಂದು ವಾಕ್ಯಗಳು, ಇಲ್ಲಿ ದೇವರು ನಮಗೇನೆಲ್ಲ ಹೇಳ್ಕೊಡ್ತಾರೆ ಆ ವಾಕ್ಯಗಳು ನಮಗೆ ಮನವರಿಕೆ ಆಗಬೇಕು, ಅರ್ಥ ಆಗಬೇಕು. ಯಾವಾಗ ಇದು ಮನವರಿಕೆ ಆಗುತ್ತೋ, ಯಾವಾಗ ನಮಗಿದು ಅರ್ಥ ಆಗುತ್ತೋ, ಆಗ ಆ ವಾಕ್ಯದಲ್ಲಿರ್ತಕ್ಕಂತಹ ದೇವರ ಶಕ್ತಿ ಅಥವಾ ಆ ವಾಕ್ಯದ ಹಿಂದಿರುವಂಥ ಪ್ರಕಟಣೆ ನಮಗೆ ಅರ್ಥವಾದಾಗ, ಅಯ್ಯೋ, ಯೇಸು ಅಥವಾ ತಂದೆ ದೇವರು ಅಥವಾ ಪವಿತ್ರಾತ್ಮರು ನನಗಾಗಿ ಇಂಥ ಒಂದು ಯೋಜನೆಯನ್ನು ಇಟ್ಟಿದ್ದಾರಾ, ಈ ರೀತಿ ಬದುಕನ್ನು ಇಟ್ಟಿದ್ದಾರಾ, ನಾನು ಹೀಗೆ ಬದುಕಬೇಕಾ, ಆದರೆ ಈ ದಿನದವರೆಗೆ ನಾನು ಬೇರೆ ಜೀವನವನ್ನು, ಒಂದು ಮಾನುಷಿಕವಾದ, ಒಂದು ಲೌಕಿಕವಾದ ಜೀವನವನ್ನು ಜೀವಿಸ್ಬಿಟ್ನಲ್ಲ ಅನ್ನುವ ಅರಿವು ನಿಮಗೆ ಬಂದಾಗ ಮಾತ್ರವೇ ನೀವು ಲೋಕವನ್ನು ಬಿಟ್ಟು ಯೇಸುವಿನ ಕಡೆಗೆ ತಿರುಗಿಕೊಳ್ಳಿಕ್ಕೆ ಸಾಧ್ಯವಾಗೋದು. ಪ್ರೈಸ್ ದ ಲಾರ್ಡ್. ಅಲ್ಲಿ ತನಕ ಸಾಧ್ಯವಾಗೋದಿಲ್ಲ. ಅದಕ್ಕೇ ನಾವು ಏನೋ ಕೇಳಿಸ್ಕೋತೀವಿ, ಒಂದು ಸ್ವಲ್ಪ ಎಂಜಾಯ್ ಮಾಡ್ತೀವಿ, ಒಂದು ಸ್ವಲ್ಪ ಮನೆಗೆ ಹೋಗ್ತೀವಿ, ಒಂದು ಸ್ವಲ್ಪ ದಿನಗಳಿರ್ತೀವಿ, ಮತ್ತೆ ಕುಂದಿ ಹೋಗ್ತೀವಿ, ಮತ್ತೆ ಫೋನ್ ಮಾಡ್ತೀವಿ, ಇಲ್ಲ ಬಿದ್ದೋಗ್ಬಿಟ್ಟೆ, ನನ್ನ ಬಲಹೀನತೆ. ಪ್ರಿಯ ಸಹೋದರ ಸಹೋದರಿ, ಒಂದು ಹೇಳ ನಿಮಗೆ, ನಿಮ್ಮ ಬಲಹೀನತೆ ದೊಡ್ಡದಾ, ಯೇಸುವಿನ ಪ್ರೀತಿ ದೊಡ್ಡದಾ? ಜೋರಾಗಿ ಹೇಳಿ. ಹಾಗಾದರೆ ನಿಮ್ಮ ಬಲಹೀನತೆಗಿಂತಲೂ ದೇವರ ಪ್ರೀತಿ ದೊಡ್ಡದಲ್ವಾ? ಹೌದಲ್ವಾ? ಸೈತಾನ ದೊಡ್ಡದ, ಯೇಸು ದೊಡ್ಡದ? ಹಾಗಾದರೆ ಆ ದೊಡ್ಡವರು, ಆ ಬಲಶಾಲಿ ನಿನ್ನೊಳಗಡೆ ಇದ್ದಾಗ, ಅಥವಾ ನಿನಗೆ ಆ ವಾಕ್ಯ ಅರ್ಥ ಆದಾಗ, ಆ ದೇವರು ನಿನಗೆ ಅರ್ಥ ಆದಾಗ, ದೇವರ ಪ್ರೀತಿ ನಿನಗೆ ಅರ್ಥ ಆದಾಗ, ನೀನು ಅದನ್ನು ಸೋಲಿಸ್ತೀಯ ವಿನ ನೀನು ಸೋಲೋದಿಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇವತ್ತು ನಾವು ಸೋಲ್ತಾ ಇದ್ದೀವೋ ಅದು ನಮ್ಮನ್ನು ಸೋಲಿಸ್ತಾ ಇದೆಯಾ? ಪರವಾಗಿಲ್ಲ ಹೇಳಿ. ನಾವು ಸೋಲ್ತಾ ಇದ್ದೀವಿ. ನೀನೇನು ಒಪ್ಕೋತಾ ಇದೆಯೋ ಅದು ನಿನ್ನನ್ನು ಉದ್ಧರಿಸ್ತದೆ ಮಗಳೇ. ಪ್ರೈಸ್ ದ ಲಾರ್ಡ್. ಹೌದು, ನಾವು ಅದನ್ನು ಒಪ್ಕೊಂಡು ಅದನ್ನು ತಿದ್ದುಕೊಂಡು ನಾನು ಮಾಡಬೇಕು ಅಂತ ಮನಸ್ಸು ಮಾಡಿದಾಗ ಪವಿತ್ರಾತ್ಮರು ಸಹಾಯ ಮಾಡ್ತಾರೆ, ದೇವರಾತ್ಮ ಸಹಕರಿಸ್ತಾರೆ. ಯಾಕಂದರೆ ದೇವರು ನಮ್ಮ ಹೃದಯವನ್ನು ನೋಡ್ತಾರೆ. ಕೆಲವರು ನಾವು ಏನೋ ಮಾತಾಡದೇ ಇರ್ಬೋದು, ಸೊ ನಾಚಿಕೆ ಪಡ್ಬೋದು, ಅದ್ಯಾವುದು ದೇವ್ರ ಕೆಲಸ ಅಲ್ಲ. ಸೊ ದೇವರೊಂದಿಗೆ ಮಾತನಾಡುವಾಗ ನಾವು ಒಪ್ಕೊಂಡು ಇಲ್ಲ, ನಾನು ಇನ್ನು ಮುಂದೆ ಈ ವಾಕ್ಯದಂತೆ ನಾನು ನಡಿತೇನೆ, ನಾನು ಈ ವಾಕ್ಯವನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೇನೆ, ಪವಿತ್ರಾತ್ಮರು ಸಹಾಯ ಮಾಡ್ತಾರೆ ಅನ್ನುವ ಆ ಮನೋಭಾವ ನಮಗೆ ಬರಬೇಕು, ಆ ಒಂದು ಆಲೋಚನೆ ಬರಬೇಕು, ಆ ಕನ್ವಿಕ್ಷನ್ ನಮಗೆ ಬರಬೇಕು. ಆಗ ಪವಿತ್ರಾತ್ಮರು ಸಹಾಯ ಮಾಡ್ತಾರೆ, ನಮ್ಮನ್ನು ಬಲಪಡಿಸಿ ನಡೆಸ್ತಾರೆ. ಸೊ ಹಾಗಾಗಿ ನಾನು ಬಲಹೀನ, ಬಿದ್ದುಬಿಟ್ಟೆ ಅದರ ಅರ್ಥ ಏನು ಅಂದರೆ, ನನ್ನಲ್ಲಿ ಆ ಬಲಹೀನತೆಗಿಂತ ದೊಡ್ಡವರು, ಆ ಬಲಹೀನತೆಯನ್ನು ತೆಗೆದು ಹಾಕುವಂಥ ದೇವರು, ಪವಿತ್ರಾತ್ಮರು ನನ್ನೊಂದಿಗಿದ್ದಾರೆ ಅನ್ನುವ ಪ್ರಜ್ಞೆ ಇಲ್ಲದೆ ಬದುಕ್ತಾ ಇದ್ದೀವಿ ನಾವು ಅಷ್ಟೇ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದಾ ಇಲ್ವೋ ಪ್ರಿಯ ಸಹೋದರ ಸಹೋದರಿ? ಹಾಗಾಗಿ ಇಲ್ಲಿ ಯೇಸು ಏನು ಮಾಡ್ತಾ ಇದ್ದಾರೆ ಅಂದರೆ,
ಅವರಿಗೆ ಗೊತ್ತಾಯಿತು ಇವರ ಸ್ವಂತ, ಅವ್ರಿಗೆ ಗೊತ್ತು ಆಲ್ರೆಡಿ, ಅವರಿಗೆ ಗೊತ್ತಿದೆ ಅಲ್ವಾ, ಸ್ವಂತ ಶಕ್ತಿಯಿಂದ ಸ್ವಂತ ಬುದ್ಧಿಯಿಂದ ಇವರಿಂದ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇವರಾಗಿರುವ ಈ ಅವಸ್ಥೆಯಿಂದ ನನ್ನನ್ನು ಹೊರಗಡೆ ಬಂದು ನನ್ನನ್ನು ಹಿಂಬಾಲಿಸಲಿಕ್ಕೆ ಆಗೋದಿಲ್ಲ. ಈಗ ಪೇತ್ರನಿಗೆ ಕರೆ ಕೊಟ್ರಲ್ವಾ, ಬಾ ನಿನ್ನನ್ನು ಮನುಷ್ಯರನ್ನು ಹಿಡಿಯುವಂತೆ ಮಾಡ್ತೇನೆ. ಈಗ ಪೇತ್ರ ಮನುಷ್ಯರನ್ನು ಹಿಡಿಯುವಂತೆ ಮಾಡ್ತೇನೆ ಅಂತೇಳಿ ಇಲ್ಲಿ ಬಿದ್ದು ಬಿದ್ದು ಹೋಗ್ತಾ ಇದ್ದಾನೆ. ಸೊ ದೇವ್ರಿಗೆ ಗೊತ್ತು ಈತನಿಂದ ಇದಾಗೋದಿಲ್ಲ. ಯಾವಾಗಾಗತ್ತೆ ನನ್ನ ಮಾತುಗಳ ಅರ್ಥ, ನಾನು ಮಾತನಾಡಿದ ಆ ಮಾತುಗಳಲ್ಲಿರುವಂಥ ದೇವರ ಶಕ್ತಿ, ಆ ದೇವರ ಪ್ರೀತಿ ಇವರಿಗೆ ಅನುಭವಕ್ಕೆ ಬಂದಾಗ, ಇವರ ಜೀವಿತದಲ್ಲಿ ಅದನ್ನು ಅನುಭವಿಸಿದಾಗ ಇವರು ನನ್ನನ್ನು ಹಿಂಬಾಲಿಸ್ತಾರೆ ಅಂತೇಳಿ ಯೇಸುವಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೇ ಅವ್ರೇನು ಮಾಡ್ತಾರೆ, ಅವರ ಆ ಪವಿತ್ರ ಗ್ರಂಥದ ವಾಕ್ಯಗಳು ಅವರಿಗೆ ಅರ್ಥವಾಗುವಂತೆ ಅವರ ಬುದ್ಧಿಯನ್ನು ವಿಕಾಸಪಡಿಸಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಮಗೆ ಜ್ಞಾನ ಬೇಕಾಗಿರೋದು ಲೋಕದಲ್ಲಿ ಹೇಗೆ ಏನು ಮಾಡಬೇಕು ಅದಕ್ಕಾಗಿ ಅಲ್ಲ ಪ್ರಿಯರೇ. ಕೇಳಿಸಿಕೊಳ್ಳುವ ದೇವರ ವಾಕ್ಯಗಳು ನಮಗೆ ಅರ್ಥ ಆಗಬೇಕು. ಆ ವಾಕ್ಯಗಳಲ್ಲಿರುವ ದೇವರ ಶಕ್ತಿ ನಮಗೆ ಅರಿವಾಗಬೇಕು, ಅದು ನಮಗೆ ಅನುಭವಕ್ಕೆ ಬರಬೇಕು. ಅದಕ್ಕಾಗಿ ನಮಗೆ ಜ್ಞಾನ ಬೇಕು, ಬೇರೆ ಯಾವುದಕ್ಕಾಗಿ ಅಲ್ಲ. ಈ ಜ್ಞಾನ ನಮಗೆ ಬಂದುಬಿಟ್ರೆ ಪ್ರಿಯ ಸಹೋದರ ಸಹೋದರಿ, ಆತ್ಮೀಕವಾಗಿ ಬಲಗೊಳ್ತೀರಾ. ಎಷ್ಟು ನೀವು ಬಲಗೊಳ್ತೀರೋ ಅಷ್ಟು ನೀವು ದೇವರ ಕಡೆಗೆ ತಿರ್ಕೊಳ್ತೀರಾ, ಯೇಸುವಿನ ಕಡೆಗೆ ತಿರ್ಕೊಳ್ತೀರಾ. ಪವಿತ್ರಾತ್ಮನ ನಡೆಸುವಿಕೆಯಲ್ಲಿ ನೀವು ನಡೀಲಿಕ್ಕೆ ಸಾಧ್ಯವಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವಾಕ್ಯವನ್ನು ಮುಂದುವರಿಸಿ ಹಾಗೇನೆ. ಆಮೇಲೆ ಪವಿತ್ರ ಗ್ರಂಥವನ್ನು ಅವರು ಅರ್ಥ ಮಾಡಿಕೊಳ್ಳುವಂತೆ ಅವರ ಬುದ್ಧಿಯನ್ನು ವಿಕಾಸಗೊಳಿಸಿದರು. ಅನಂತರ ಮೊದಲೇ ಬರೆದಿರುವ ಪ್ರಕಾರ ಕ್ರಿಸ್ತನು ಯಾತನೆಯನ್ನು ಅನುಭವಿಸಿ ಸತ್ತು ಮೂರನೆಯ ದಿನ ಪುನರುತ್ಥಾನ ಹೊಂದಬೇಕಾಗಿತ್ತು. ಅಲ್ಲದೆ ಜನರು ಪಾಪ ಪರಿಹಾರ ಪಡೆಯಬೇಕಾದರೆ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೈವಾಭಿಮುಖಿಗಳಾಗಬೇಕೆಂತಲೂ ಈ ಸಂದೇಶವನ್ನು ಜೆರುಸಲೇಮಿನಿಂದ ಮೊದಲುಗೊಂಡು ಎಲ್ಲ ಜನಾಂಗಗಳಿಗೂ ಆತನ ಹೆಸರಿನಲ್ಲೇ ಪ್ರಕಟಿಸಬೇಕೆಂತಲೂ ಮೊದಲೇ ಲಿಖಿತವಾಗಿತ್ತು. ಇದಕ್ಕೆಲ್ಲ ನೀವೇ ಸಾಕ್ಷಿಗಳು. ನನ್ನ ಪಿತ ವಾಗ್ದಾನ ಮಾಡಿದ ವ್ಯಕ್ತಿಯನ್ನು ನಾನೇ ನಿಮಗೆ ಕಳುಹಿಸಿಕೊಡುವೆನು. ಸ್ವರ್ಗದಿಂದ ಬರುವ ಶಕ್ತಿಯಿಂದ ನೀವು ಭೂಷಿತರಾಗುವ ತನಕ ಈ ಪಟ್ಟಣದಲ್ಲೇ ಕಾದಿರಿ ಎಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನೋಡಿ, ಈ ಪ್ರೇಷಿತರಿಗೆ ದೇವರಲ್ಲೇ ಹೇಳ್ತಿದ್ದಾರೆ, ಯೇಸು ಅಲ್ಲೇ ಹೇಳ್ತಿದ್ದಾರೆ, ಈ ಲೋಕದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನು ತಾನು ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಈ ಲೋಕವನ್ನು ಬಿಟ್ಟು, ಅಂದರೆ ಸತ್ತೋಗೋದಲ್ಲ, ಈ ಲೋಕವನ್ನು ಅಂದರೆ ಲೌಕಿಕವಾದದ್ದನ್ನು ತೊರೆದು ಆತ್ಮೀಕವಾಗಿ ಅವನು ದೇವರ ಕಡೆಗೆ, ಯೇಸುವಿನ ಕಡೆಗೆ ಬರಬೇಕು. ಪ್ರಿಯ ಸಹೋದರ ಸಹೋದರಿ, ಮಾನಸಾಂತರ ಪಡಬೇಕು, ಪಶ್ಚಾತ್ತಾಪ ಪಟ್ಟು ಲೋಕವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಬೇಕು. ಆ ರೀತಿ ಕಾರ್ಯವನ್ನು ನೀವು ಮಾಡಬೇಕು. ಯಾಕೆಂದರೆ ನೀವೇ ನನ್ನ ಸಾಕ್ಷಿಗಳು. ಹಲ್ಲೆಲೂಯಾ. ಈ ಕಾರ್ಯವನ್ನು ನಿಮ್ಮ ಮುಖಾಂತರ ಮಾಡ್ತೇನೆ. ಆದ್ದರಿಂದ ಫಸ್ಟ್ ಇವರಿಗೆ ತುಂಬಲ್ಪಡಬೇಕು. ಯಾರ ಶಕ್ತಿ? ಪವಿತ್ರ ಆತ್ಮನ ಶಕ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಅಷ್ಟು ವರ್ಷಗಳ ಕಾಲ ಅವರು ಯೇಸುವಿನ ಜೊತೆ ಇದ್ದರೂ ಕೂಡ ಅವರಿಗೆ ಆಗಲಿಲ್ಲ ಅನೇಕ ವಿಷಯಗಳನ್ನು. ಅದರಿಂದಲೇ ಯೇಸು ಅವರಿಗೆ ಹೇಳ್ತಿದ್ದಾರೆ, ನಿಮ್ಮ ಸ್ವಂತ ಶಕ್ತಿಯಿಂದ ನನ್ನನ್ನು ಹಿಂಬಾಲಿಸ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಸ್ವಂತ ಶಕ್ತಿಯಿಂದ ನಿಮ್ಮ ಬಲಹೀನತೆಯನ್ನು ಗೆಲ್ಲಕ್ಕಾಗೋದಿಲ್ಲ. ನಿಮ್ಮ ಸ್ವಂತ ಶಕ್ತಿಯಿಂದ ನಿಮ್ಮ ದುರಭ್ಯಾಸಗಳನ್ನು ಬಿಡಲಿಕ್ಕೆ ನಿಮಗೆ ಸಾಧ್ಯವಿಲ್ಲ. ಆದ್ದರಿಂದ ನೀವು ತುಂಬಿಕೊಂಡು, ನೀವು ಅನುಭವಿಸಿ, ಆ ಸಂದೇಶವನ್ನು ನೀವು ಇತರರಿಗೆ ಸಾರಬೇಕು. ಆ ಶುಭ ಸಂದೇಶವನ್ನು ಇತರರಿಗೆ ಸಾರಿ ಅವರು ಕೂಡ ಲೋಕದಿಂದ ಬೇರ್ಪಟ್ಟು ನನ್ನ ಕಡೆಗೆ ತಿರುಗ್ಕೋಬೇಕು, ಅವರು ನನ್ನ ಮಕ್ಕಳಾಗಿ ಜೀವಿಸಬೇಕು. ಆದ್ದರಿಂದ ನೀವೇನು ಮಾಡಿ ಅಂದರೆ ಈ ಪಟ್ಟಣವನ್ನು ಬಿಟ್ಟು ಹೋಗಬೇಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಪ್ರಿಯರೇ, ಅದಾದ ನಂತರ ನಿಮಗೆ ಗೊತ್ತಿದೆ, ಅವರೆಲ್ಲರೂ ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ 10 ದಿನಗಳ ಕಾಲ ಸತತವಾಗಿ ಜೆರುಸಲೇಮಿನ ದೇವಾಲಯದಲ್ಲಿ ಅವರು ನಿರಂತರವಾಗಿ ಪ್ರಾರ್ಥಿಸ್ತಾರೆ.
ಪ್ರಿಯ ಸಹೋದರ ಸಹೋದರಿ, ಪ್ರಾರ್ಥಿಸಿ 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 ಕೊನೆಗೆ ವಾಗ್ದಾನವಾದ ಪರಿಶುದ್ಧಾತ್ಮರನ್ನು ಯೇಸು ಕ್ರಿಸ್ತರ ಮುಖಾಂತರವಾಗಿ ಅವರು ಪಡೆದುಕೊಳ್ತಾರೆ. ಪ್ರಿಯ ಸಹೋದರ ಸಹೋದರಿ, ಪಡೆದುಕೊಂಡ ನಂತರ ಅವರು ಯೇಸುವಿನ ಕಡೆಗೆ ತಿರುಗಿಕೊಳ್ತಾರೆ. ಹಲ್ಲೆಲೂಯಾ. ಆಗ ಅವರು ಯಾರನ್ನು ನೋಡ್ತಾರೆ? ಈಗ ಯೇಸು ಮಾತ್ರ ಅವರಿಗೆ ಕಾಣಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಈಗ ಅವರು ಯೇಸುವನ್ನು ನೋಡ್ತಾ ಇದ್ದಾರೆ, ಯೇಸುವಿನ ಕಡೆಗೆ ತಿರುಗಿಕೊಂಡಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಎಲ್ಲಿ ತನಕ ದೇವರ ವಾಕ್ಯ ಅರ್ಥ ಆಗಲ್ವೋ, ಅರ್ಥ ಆಗಬೇಕಾದ್ರೆ ಪವಿತ್ರಾತ್ಮರು ನನಗೆ ಬೇಕೇ ಬೇಕು. ಪವಿತ್ರಾತ್ಮರಿಲ್ಲದೆ ನಾನು ಓದುವ ವಾಕ್ಯಗಳಾಗಲಿ ಕೇಳಿಸಿಕೊಳ್ಳುವ ವಾಕ್ಯಗಳಾಗಲಿ ನನಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಒಬ್ಬ ಮನುಷ್ಯ ನಿಜವಾಗಲೂ ಮಾನಸಾಂತರ ಪಡಬೇಕಾದ್ರೆ ಮೊದಲು ಅವನಿಗೆ ಪವಿತ್ರಾತ್ಮನ ಅನುಭವ ಆಗಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾಕೆಂದರೆ ಕೆಲವೊಂದು ಕಾರ್ಯಗಳನ್ನು ಮಾಡ್ಬೋದು, ಪವಿತ್ರಾತ್ಮರಿಂದ ಮಾಡ್ತಿದ್ದಾರೆ ಅಥವಾ ದೇವರ ಕಡೆಗೆ ತಿರ್ಕೊಂಡಿದ್ದಾರೆ, ದೇವರೊಂದಿಗಿದ್ದಾರೆ, ಅದೆಲ್ಲ ಸುಳ್ಳಾಗ್ಬೋದು. ಯಾಕೆಂದರೆ ಪ್ರೇಷಿತರು ಕೂಡ, ಪ್ರಿಯ ಸಹೋದರ ಸಹೋದರಿ, 3 ವರ್ಷಗಳ ಕಾಲದಲ್ಲಿ ಅವರು ಕೂಡ ಮಿನಿಸ್ಟ್ರಿ ಮಾಡಿದರು, ಅವರಾಗಿ ಹೋಗಿ ಮಾಡಿದರು. ಅದರಲ್ಲಿ ಅವರು ಜಯವನ್ನು ಕೂಡ ನೋಡಿದರು. ಅಂದರೆ ಅವರು ಮಾಡಿದ ಕಾರ್ಯದಲ್ಲಿ ಅವರಿಗೆ ಫಲ ಸಿಕ್ತು. ಪ್ರಿಯ ಸಹೋದರ ಸಹೋದರಿ, ಅದೆಲ್ಲ ಮುಖ್ಯ, ಅದೆಲ್ಲ ಮುಖ್ಯ. ದೇವರ ಮಗನಾಗಿ ಮಗಳಾಗಿ ಜೀವಿಸುವುದು ಮುಖ್ಯ, ಅವರ ಕಡೆಗೆ ತಿರುಕೊಂಡು ಅವರೊಂದಿಗೆ ಜೀವಿಸುವುದು ಮುಖ್ಯ. ಆದ್ದರಿಂದ ಈ ಪ್ರೇಷಿತರು ಏನು ಮಾಡಿದರು? ನಿರಂತರವಾಗಿ ಪ್ರಾರ್ಥನೆ ಮಾಡಿದರು. ನಿರಂತರವಾಗಿ ಪ್ರಾರ್ಥನೆ ಮಾಡಿದ ಫಲ ಅಲ್ಲ, ವಾಗ್ದಾನ ಮಾಡಿದರು. ಯೇಸು ಸ್ವಾಮಿ, ನೀವಿಲ್ಲಿರಿ, ಕಾದುಕೊಂಡಿರಿ, ನಾನೇನು ಮಾಡ್ತೇನೆ, ನನ್ನ ಆತ್ಮರನ್ನು ನಿಮಗೆ ಕಳಿಸ್ಕೊಡ್ತೇನೆ ಅಂತ ಹೇಳಿದರು. ಪ್ರಿಯರೇ, ಆ ಪರಿಶುದ್ಧಾತ್ಮರು ಇವರಲ್ಲಿ ಬಂದಾಗ, ಇವರು ಸ್ವೀಕಾರ ಮಾಡಿಕೊಂಡಾಗ ಒಂದೊಂದು ವಾಕ್ಯಗಳು ಅವರಿಗೆ ನೆನಪಿಗೆ ತಂದು ಕೊಟ್ಟರು ಪರಿಶುದ್ಧಾತ್ಮರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯ ಯಾವತ್ತೂ ಸುಳ್ಳಾಗೋದಿಲ್ಲ. ದೇವರ ವಾಕ್ಯ ಯಾವತ್ತೂ ಸುಳ್ಳಾಗೋದಿಲ್ಲ. ದೇವರ ವಾಕ್ಯಗಳು ನಮ್ಮ ಒಬ್ಬೊಬ್ಬರಿಗೆ ಮನವರಿಕೆಯಾಗಿ ಅದು ಅನುಭವಕ್ಕೆ ಬರೋದು ಪವಿತ್ರಾತ್ಮರು ನನ್ನಲ್ಲಿ ಜೀವಿಸುವಾಗ, ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ನಾನು ಬದುಕುವಾಗ, ಆ ತಂದೆ ದೇವರ ಪ್ರೀತಿಯು ಕೂಡ ನನ್ನ ಅನುಭವಕ್ಕೆ ತಂದು ಕೊಡುವವರು, ಅಥವಾ ಯೇಸುವಿನ ಆ ಕಲ್ವಾರಿಯ ಪ್ರೀತಿಯನ್ನು ನನ್ನ ಹೃದಯದಲ್ಲಿ ಅನುಭವಕ್ಕೆ ತಂದು ಕೊಡುವವರು ಕೂಡ ಈ ಪವಿತ್ರಾತ್ಮರೇ ಆಗಿದ್ದಾರೆ. ಸೊ ಹಾಗಾಗಿ ಮೊಟ್ಟ ಮೊದಲನೇದಾಗಿ ನಾವು ನಿಜವಾಗಲೂ ಪವಿತ್ರಾತ್ಮರನ್ನು ಪಡ್ಕೊಂಡಾಗ ಮಾತ್ರವೇ ವಾಕ್ಯಗಳನ್ನು ಆಲಿಸಿ, ವಾಕ್ಯಗಳ ಮುಖಾಂತರ ಪವಿತ್ರಾತ್ಮರನ್ನು ನಾವು ಸ್ವೀಕಾರ ಮಾಡಿಕೊಂಡು ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಜೀವಿಸಲಿಕ್ಕೆ ನಾವು ಆರಂಭಿಸುವಾಗ, ಆಗ ನಾವು ಮಾಡುವ ತೀರ್ಮಾನ ಆ ತೀರ್ಮಾನಕ್ಕೆ ತಕ್ಕ ಹಾಗೆ ಪವಿತ್ರಾತ್ಮರು ನನಗೆ ಸಹಾಯವನ್ನು ಮಾಡ್ತಾರೆ, ಬಲವನ್ನು ಕೊಡ್ತಾರೆ. ಯಾವ ಕ್ಷೇತ್ರದಲ್ಲಿ ನಾನು ಬೀಳ್ತಿದ್ನೋ ಅಲ್ಲಿ ಬೀಳದಂತೆ ನಾನು ಆ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿದ್ದುಕೊಂಡು ನಡೆಯುವಾಗ ಆ ಕ್ಷೇತ್ರದಲ್ಲಿ ಬೀಳದಂತೆ ನನ್ನನ್ನು ಬಲಪಡಿಸಿ ಯೇಸುವಿನ ವಾಕ್ಯದ ಮುಖಾಂತರ ನನ್ನನ್ನು ಮುನ್ನಡೆಸ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ. ಇವತ್ತಿನ ಈ ವಾಕ್ಯ ಏನಂದರೆ ಮಾನಸಾಂತರ ಮತ್ತು ಕ್ಷಮೆ. ಪ್ರಿಯ ಸಹೋದರ ಸಹೋದರಿ, ಒಬ್ಬ ಮನುಷ್ಯ ಮಾನಸಾಂತರ ಪಡೆದೆ, ದೇವರ ಕಡೆಗೆ ತಿರುಗಿಕೊಳ್ಳದೆ, ದೇವರ ಪ್ರೀತಿಯನ್ನು ಅನುಭವಿಸದೆ ಕ್ಷಮಿಸ್ಲಿಕ್ಕಾಗತ್ತಾ? ಅದು ಏನಾದರೂ ಆ ಥರ ಮಾಡಿದರೆ ಒಂದು ಡ್ರಾಮಾ ಮಾಡ್ಬೋದಷ್ಟೇ, ಒಂದು ನಾಟಕ ಮಾಡ್ಬೋದಷ್ಟೇ. ಆದರೆ ಮನಪೂರ್ವಕವಾಗಿ ನೀನು ಮಾನಸಾಂತರ ಪಟ್ಟು ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಜೀವಿಸುವಾಗ ಮಾತ್ರವೇ ಒಂದು ಕ್ಷಮೆಯನ್ನು ಕೊಡಲಿಕ್ಕೆ ನಿಮಗೆ ಸಾಧ್ಯ. ಇಲ್ಲ ಅಂದರೆ ಸುಮ್ಮನೆ ಇಲ್ಲಿ ಹೇಳ್ತಾರೆ, ನಿಮಗೆ ಸೌಖ್ಯ ಸಿಗುತ್ತೆ, ನಿಮ್ಗೆ ಅದು ಸಿಗುತ್ತೆ, ನೀವು ಕ್ಷಮೆ ಕೊಡಿ, ಅದು ಮಾಡಿ ಅಂತ ಆ ಒಂದು ಕಾನ್ಸೆಪ್ಟಲ್ಲಿ ನನಗೇನೋ ರೋಗ ಇದೆ, ಸರಿಯಾಗಿಬಿಡುತ್ತೆ ಅಂತ ನೀವು ಮಾಡ್ಬೋದು. ಅದರಿಂದ ಏನೂ ಪ್ರಯೋಜನ ಇಲ್ಲ, ನಿಮ್ಮ ಆತ್ಮಿಕವಾದ ಬೆಳವಣಿಗೆ ಖಂಡಿತ ಆಗೋದಿಲ್ಲ. ಪ್ರಿಯ ಸಹೋದರ, ಮಾನಸಾಂತರ ಅಂದರೆ ತೀರ್ಮಾನಿಸುವುದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನ್ನ ಈ ಮೈಂಡನ್ನು ನಾನು ಏನು ಮಾಡ್ಕೊಳ್ಳೋದು? ರಿನ್ಯೂ ಮಾಡ್ಕೊಳ್ಳೋದು. ನನ್ನ ಮನಸ್ಸನ್ನು, ನನ್ನ ಮೈಂಡನ್ನು ರಿನ್ಯೂ ಮಾಡ್ಕೊಳ್ಳೋದು ಯಾವಾಗ ಇದಾಗತ್ತೆ ಅಂದರೆ ಪವಿತ್ರಾತ್ಮರನ್ನು ಪಡ್ಕೊಂಡಾಗ.
ಪರಿಶುದ್ಧಾತ್ಮರನ್ನು ಪಡ್ಕೊಂಡಾಗ ನಾನೊಂದು ತೀರ್ಮಾನ ತಗೊಳ್ತೇನೆ, ಆ ತೀರ್ಮಾನಕ್ಕೆ ಸಹಕಾರ ಪರಿಶುದ್ಧಾತ್ಮರು ಮಾಡ್ತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈಗ ನೋಡಿ, ಪ್ರೇಷಿತರು ಯೇಸು ಪ್ರಾರ್ಥಿಸಿದರು, ಅವರಿಗಾಗಿ ಅವರ ಬುದ್ಧಿ ವಿಕಾಸವಾಯಿತು, ಅವರು ವಾಕ್ಯಗಳನ್ನು ಅರಿತುಕೊಳ್ಳಲಿಕ್ಕೆ ಆರಂಭಿಸಿದರು, ನಂತರ ಪ್ರಾರ್ಥಿಸಿದರು, ಪವಿತ್ರಾತ್ಮರನ್ನು ಪಡ್ಕೊಂಡ್ರು. ಪವಿತ್ರಾತ್ಮರನ್ನು ಪಡ್ಕೊಂಡು ಅವರು ಯೇಸುವನ್ನು ಹಿಂಬಾಲಿಸಿದರು. ಆ ಕ್ಷಣದಿಂದ ಅವರು ಸ್ವರ್ಗ ರಾಜ್ಯವನ್ನು ನೋಡ್ತಾ ಯೇಸುವನ್ನು ನೋಡ್ತಾ ಅವರು ಜೀವಿಸಿದರೆ ಹೊರತು ಲೋಕವನ್ನು ಅವರು ತಿರುಗಿ ನೋಡಲಿಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ನಾವು ಧ್ಯಾನ ಮಾಡ್ತಾನೆ ಇರ್ತೀವಿ, ಆದರೆ ಅದೇ ಸೋಲು, ಆ ಕ್ಷೇತ್ರದಲ್ಲೇ ಬಿದ್ದೋಗ್ತೀವಿ, ಆಗಾಗ ಬಿದ್ದೋಗ್ತೀವಿ. ಇದಕ್ಕೆ ಕಾರಣ ಇಷ್ಟ ಪ್ರಿಯರೇ, ನಮ್ಮ ತೀರ್ಮಾನ ಸರಿಯಿಲ್ಲ. ನಾವು ಮಾಡಿಕೊಂಡಂಥ ತೀರ್ಮಾನಗಳನ್ನು ನಾವು ದೃಢಪಡಿಸ್ಕೋಬೇಕು ಪವಿತ್ರಾತ್ಮನ ಮುಖಾಂತರ. ನಾವು ಮತ್ತೆ ಮತ್ತೆ ಬೀಳೋ ಹಾಗೆ ನಾವು ಜೀವಿಸ್ತಾ ಇದ್ದರೆ ಇವತ್ತೊಂದು ತೀರ್ಮಾನ ನೀವು ಮಾಡಬೇಕು ಪ್ರಿಯರೇ. ಈ ಕ್ಷೇತ್ರದಲ್ಲಿ ಬಲಹೀನತೆ ಇದೆ, ಈ ಕ್ಷೇತ್ರದಲ್ಲಿ ನಾನು ಸೋತೋಗ್ತಾ ಇದ್ದೀನಿ. ಕಾರಣ ಏನಂದರೆ ನಾನು ಅದಕ್ಕೆ ಗುಲಾಮನಾಗಿದ್ದೀನಿ. ನನ್ನ ಒಳಗಡೆ ಇರುವ ಪವಿತ್ರಾತ್ಮನ ನಡೆಸುವಿಕೆಯಲ್ಲಿ ನಾನು ನಡೀತಾ ಇಲ್ಲ. ನಾನು ಪವಿತ್ರಾತ್ಮರೊಂದಿಗೆ ಸೇರಿ ನಾನು ತೀರ್ಮಾನವನ್ನು ಮಾಡ್ತಾ ಇಲ್ಲ. ಅದಕ್ಕೆ ಬೀಳ್ತಾ ಇದ್ದೀನಿ. ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ನೀವು ನಡೆಯುವಾಗ ಪವಿತ್ರಾತ್ಮರು ನಿಮ್ಮನ್ನು ಬೀಳಲಿಕ್ಕೆ ಬಿಡೋಲ್ಲ ಪ್ರಿಯರೇ. ನಿಮ್ಮಲ್ಲಿದ್ದುಕೊಂಡು ಅವರು ಎಚ್ಚರಿಸ್ತಾನೆ ಇರ್ತಾರೆ. ಖಂಡಿತ ನಿಮ್ಮನ್ನು ಬಿಡೋದಿಲ್ಲ. ಖಂಡಿತ ಆ ಪರಿಸ್ಥಿತಿಯಲ್ಲಿ ಬಿಡಲಿಕ್ಕೆ ಅವ್ರಿಗಿಷ್ಟ ಇಲ್ಲ. ಬೀಳ್ತಾ ಇರೋದು ಏನಿದ್ರು ನಮ್ಮ ಅಜ್ಞಾನದಿಂದ, ನಮ್ಮ ಬಲಹೀನತೆಯಿಂದ. ಆ ಬಲಹೀನತೆಗಿಂತಲೂ ಮಿಗಿಲಾದ ಶಕ್ತಿ ಉಳ್ಳವರು ನನ್ನಲ್ಲಿ ವಾಸ ಮಾಡುವ ಪವಿತ್ರಾತ್ಮರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಪೇತ್ರ ಹೇಳ್ತಾರೆ, 2ನೇ ಪೇತ್ರನಿಗೆ ಬರೆದ ಪತ್ರಿಕೆ, ವಾಕ್ಯ ಓದೋಣ. ಪೇತ್ರನಿಗೆ ಬರೆದ 2ನೇ ಪತ್ರಿಕೆ, ಪ್ರೈಸ್ ದ ಲಾರ್ಡ್, 21ರಿಂದ ಒಂದು ಸ್ವಲ್ಪ ಓದೋಣ. 21ರಿಂದ ಪೇತ್ರನಿಗೆ ಬರೆದ 2ನೇ ಪತ್ರಿಕೆ, ಅಧ್ಯಾಯ 2, 21ನೇ ವಾಕ್ಯದಿಂದ. ಅವರು ನೀತಿಯ ಮಾರ್ಗವನ್ನು ಅರಿತುಕೊಂಡು ತಾವು ಸ್ವೀಕರಿಸಿದ ಪವಿತ್ರ ಆಜ್ಞೆಯನ್ನು ತಿರಸ್ಕರಿಸುವುದಕ್ಕಿಂತ ಅದನ್ನು ಅರಿಯದವರಾಗಿದ್ದರೆ ಒಳ್ಳೆಯದಾಗುತ್ತಿತ್ತು. ಆಮೇಲೆ ಮುಂದಿನ ವಾಕ್ಯ, ನಾಯಿ ತಾನು ಕಕ್ಕಿದ್ದನ್ನೇ ನೆಕ್ಕಲು ಹೋಯಿತು, ಮತ್ತು ಮೈ ತೊಳೆದ ಹಂದಿ ಕೊಳಚೆಯಲ್ಲಿ ಹೊರಳಲು ಹೋಯಿತು. ಇದು ನೀವು ನೋಡಿದೆ, ಓದಿ ಎಂಬ ಈ ಗಾದೆಗಳು ಇವರಿಗೆ ಸರಿಯಾಗಿ ಅನ್ವಯಿಸುತ್ತವೆ. ಇಲ್ಲಿ ಅವತ್ತು ಆ ದಿನಗಳಲ್ಲಿ ಸಂತ ಪೇತ್ರರು ಅನುಭವಿಸಿದ ನೋಡಿದ ವಿಷಯವನ್ನು ಬರೆದಿಟ್ಟಿದ್ದಾರೆ. ನೀವೇನು ಮಾಡ್ತೀರಾ, ಈ ಒಂದು ವ್ಯಕ್ತಿ, ಒಂದು ನಾಯಿ ಅದನ್ನು ಕಕ್ಕಿದ್ದನ್ನು ಮತ್ತೆ ನೆಕ್ಕಕ್ಕೆ ಹೋಗುತ್ತೆ, ತೊಳೆದ ಹಂದಿ ಅದೇ ಕಾರ್ಯಕ್ಕೆ ಹೋಗುತ್ತೆ. ಆ ರೀತಿ ವಿಶ್ವಾಸಿಗಳ ಜೀವನ ಇರಬಾರ್ದು. ಒಂದು ಸಾರಿ ಯೇಸುವನ್ನು ಅನುಭವಿಸಿದ ನಮ್ಮ ಜೀವನ, ಪ್ರಿಯ ಸಹೋದರ ಸಹೋದರಿ, ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಅವರನ್ನ ಹಿಂಬಾಲಿಸಿ ಅವರ ಹಿಂದೆ ಹೋಗುವ ಮಕ್ಕಳು ನೀವು ಆಗಬೇಕು. ಹಂಗನ್ಬಿಟ್ಟು ಒಂದು ದಿವಸನೂ ಬೀಳೋದಿಲ್ವಾ, ಒಂದು ಸಾರಿನೂ ಕೂಡ ನಾವೇನು ಮಾಡೋದಿಲ್ವಾ, ತಪ್ಪು ಮಾಡೋದಿಲ್ವಾ? ಖಂಡಿತ ಆಗತ್ತೆ ಪ್ರಿಯರೇ, ಖಂಡಿತ ಆಗತ್ತೆ. ಆದರೆ ಆಗತ್ತೆ ಅಂತ ಒಂದು ಆಪ್ಷನ್ ಕೊಡೋದಲ್ಲ, ಸಾಧ್ಯತೆಗಳಿದೆ. ಆದರೆ ನಿಜವಾಗಲೂ ಆ ರೀತಿ ಆದಾಗ ಪ್ರಿಯ ಸಹೋದರ ಸಹೋದರಿ, ಇಲ್ಲ ಇದು ಕೊಚ್ಚೆ, ಇದು ಗಲೀಜು, ಇದು ನನ್ನ ದೇವರಿಗೆ ಇಷ್ಟ ಇಲ್ಲ, ನನ್ನಲ್ಲಿರೋ ಪವಿತ್ರಾತ್ಮರಿಗೆ ವಿರುದ್ಧವಾದದ್ದು, ಆದ್ದರಿಂದ ಇದನ್ನು ನಾನು ಮಾಡೋದಿಲ್ಲ ಅನ್ನುವ ತೀರ್ಮಾನ ನಿಮಗೆ ಯಾವಾಗ ತಗೊಳ್ಳೋಕ್ಕಾಗತ್ತೆ ಅಂದರೆ, ಆ ಯೇಸುವಿನ ಪ್ರೀತಿಯನ್ನು, ಆ ತಂದೆ ದೇವರ ಪ್ರೀತಿಯನ್ನು ನಿಮ್ಮ ಹೃದಯದಲ್ಲಿ ನೀವು ಧ್ಯಾನಿಸುವಾಗ ಖಂಡಿತವಾಗಲೂ ಆ ಕೊಚ್ಚೆಯಿಂದ ಹೊರಗಡೆ ಬರಲಿಕ್ಕೆ ಮಾತ್ರವಲ್ಲ, ಆ ಕೊಚ್ಚೆಗೆ ಹೋಗದೆ ಯೇಸುವಿನ ಪರಿಶುದ್ಧತೆಯಲ್ಲಿ, ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಜೀವಿಸಲಿಕ್ಕೆ ನಿಮಗೆ ಸಾಧ್ಯ ಇದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಾವು ಧ್ಯಾನಿಸಬೇಕು, ಯಾವ ಕ್ಷೇತ್ರದಲ್ಲಿ ನನಗೆ ಬಲಹೀನತೆ ಇದೆ, ಆ ಬಲಹೀನತೆಯಲ್ಲಿ ಪವಿತ್ರಾತ್ಮರನ್ನು ಕರಿಬೇಕು. ಆ ಬಲಹೀನತೆಗೆ ಪವಿತ್ರಾತ್ಮರನ್ನು ಕರೆದಾಗ ಖಂಡಿತವಾಗಲೂ ನನಗೆ ಬಲವನ್ನು ದೇವರು ಕೊಡ್ತಾರೆ, ನನಗೆ ಶಕ್ತಿಯನ್ನು ಕೊಡ್ತಾರೆ. ನೋಡಿ, ಯೋಬನ ಪುಸ್ತಕದಲ್ಲಿ ಒಂದು ವಾಕ್ಯವನ್ನು ಓದೋಣ. 31 ವಾಕ್ಯ, ಯೋಬನ ಪುಸ್ತಕ 31:1.
ಕನ್ಯೆಯನ್ನು ನೋಡೆನೆಂದು ಮಾಡಿಕೊಂಡಿರುವೆ, ನನ್ನ ಕಣ್ಣುಗಳನ್ನೇ ಒಪ್ಪಂದವನ್ನು. ಸಾಕ್ಬಿಡಮ್ಮ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಕೆಟ್ಟ ದೃಷ್ಟಿಯಿಂದ ನಾನು ನೋಡೋದಿಲ್ಲ ಇನ್ಮೇಲೆ ಅಂತ ಹೇಳಿ ನನ್ನ ಕಣ್ಣುಗಳೊಂದಿಗೆ ನಾನು ಒಪ್ಪಂದವನ್ನು ಮಾಡ್ಕೊಂಡಿದ್ದೇನೆ ಅಂತೇಳಿ ಯೋಬ ಹೇಳ್ತಾನೆ. ಇವತ್ತು ಪವಿತ್ರಾತ್ಮರನ್ನು ಪಡೆದ ನಾವು, ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಜೀವಿಸುವ ನಾವು ಕೂಡ ಒಪ್ಪಂದ ಮಾಡ್ಕೋಬೇಕು. ಏನಂತ? ಈ ಕಣ್ಣುಗಳಿಂದ, ಈ ಕಿವಿಗಳಿಂದ, ಈ ಕೈಗಳಿಂದ, ಈ ನಾಲಿಗೆಯಿಂದ, ಈ ಬಾಯಿಂದ, ಈ ನನ್ನ ಅಂಗಾಂಗಗಳಿಂದ ಯೇಸುವೇ ನಿನ್ನ ಮಹಿಮೆಯನ್ನು ಬೆಳಗಿಸ್ತೇನೆ, ನಿನ್ನ ನಾಮವನ್ನು ಬೆಳಗಿಸ್ತೇನೆ. ನಾನು ಇದನ್ನು ಪಾಪಕ್ಕೆ ಒಪ್ಪಿಸೋದಿಲ್ಲ, ನನ್ನ ಬಲಹೀನತೆಗೆ ಒಪ್ಪಿಸೋದಿಲ್ಲ. ಏಕೆಂದರೆ ನನ್ನ ಬಲಹೀನತೆಗಳಲ್ಲಿ ನನಗೆ ಬಲವಾಗಿ ನೀವಿದ್ದೀರಿ ಅಂತೇಳಿ ನೀವೊಂದು ತೀರ್ಮಾನವನ್ನು ಮಾಡಿಕೊಂಡಾಗ ಆ ತೀರ್ಮಾನಕ್ಕೆ ಪವಿತ್ರಾತ್ಮರು ಸಹಕಾರ ಮಾಡ್ತಾರೆ ಪ್ರಿಯರೇ. ಆ ತೀರ್ಮಾನಕ್ಕೆ ಸಹಕಾರ ಪವಿತ್ರಾತ್ಮರು ಮಾಡ್ತಾರೆ. ನಿಮ್ಮನ್ನು ಶಕ್ತವಾಗಿ ನಿಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ತೀರ್ಮಾನ ಯಾರು ಮಾಡಬೇಕು? ನಾನೇ ಮಾಡಬೇಕು, ನೀವೇ ಮಾಡಬೇಕು. ಹೇಗೆ ಯೋಬ ತನ್ನ ಕಣ್ಣುಗಳಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡೋ ಅದೇ ಪ್ರಕಾರ ನಾನು ನೀವು, ನಮ್ಮ ಬಲಹೀನತೆ ನಮಗೆ ಗೊತ್ತಿದೆ, ದೇವ್ರಿಗೆ ಗೊತ್ತಿದೆ, ಸೈತಾನಂಗೆ ಗೊತ್ತಿದೆ. ಹೌದಾ? ಹೌದಾ? ನಿಮ್ಮ ಪಕ್ಕದಲ್ಲಿ ಇರೋರಿಗೆ ಗೊತ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ನಿಮಗೆ ಗೊತ್ತಿದೆ. ನಿಮ್ಮನ್ನುಂಟು ಮಾಡಿದ ದೇವರಿಗೆ ಎಲ್ಲ ಗೊತ್ತಿದೆ. ಮಾತ್ರವಲ್ಲ, ನಿಮ್ಮ ಬಲಹೀನತೆ ಸೈತಾನನಿಗೂ ಗೊತ್ತಿದೆ. ಸೈತಾನ ಕುತಂತ್ರ ಏನು ಗೊತ್ತಾ? ನೀವು ಯಾವುದಕ್ಕೆ ನೀವು ಬಲಹೀನರಾಗಿರ್ತೀರೋ ಆ ಕ್ಷೇತ್ರದಲ್ಲೇ ನಿಮ್ಮನ್ನು ಬೀಳ್ಸಕ್ಕೆ ಟ್ರೈ ಮಾಡ್ತಾನೆ, ಬೇರೆ ಕ್ಷೇತ್ರದಲ್ಲಿ ಟ್ರೈ ಮಾಡೋದಿಲ್ಲ ಅವನು. ನೀವು ಯಾವ ಕ್ಷೇತ್ರದಲ್ಲಿ ವೀಕ್ ಆಗಿರ್ತೀರೋ, ಯಾವ ಕ್ಷೇತ್ರದಲ್ಲಿ ಬಲಹೀನರಾಗಿರ್ತೀರೋ ಅಲ್ಲೇ ಬೀಳ್ಸಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಈಗ ಉದಾಹರಣೆಗೆ ಕುಡುಕುತನ, ಅವನು ಅದನ್ನೇ ಟ್ರೈ ಮಾಡ್ತಾನೆ. ಹಣದ ಆಸೆ ಅಲ್ಲೇ ಟ್ರೈ ಮಾಡ್ತಾನೆ. ಶಾರೀರಿಕ ದುರಿಚ್ಛೆ ಅಲ್ಲೇ ಟ್ರೈ ಮಾಡ್ತಾನೆ. ಸೊ ಹಾಗಾಗಿ ನಾವು ಈ ಕ್ಷೇತ್ರಗಳಲ್ಲಿ ನಾವೇನು ಮಾಡಬೇಕು ಅಂದರೆ ಪವಿತ್ರಾತ್ಮನ ಅನ್ಯೋನ್ಯತೆಯನ್ನು ನಾವು ಪಡ್ಕೋಬೇಕು. ಪವಿತ್ರಾತ್ಮನ ಅನ್ಯೋನ್ಯತೆಯನ್ನು ಪಡ್ಕೊಂಡಾಗ ಖಂಡಿತವಾಗಲೂ ಪ್ರಿಯ ಸಹೋದರ ಸಹೋದರಿ, ಖಂಡಿತವಾಗಲೂ ಸಹೋದರ ಸಹೋದರಿ, ಈ ಕ್ಷೇತ್ರಗಳಲ್ಲಿ ನೀವು ಜಯಿಸಲಿಕ್ಕೆ ಸಾಧ್ಯವಾಗುತ್ತೆ. ದೇವರ ಮಹಿಮೆಯನ್ನು ನಿಮ್ಮ ಶರೀರದಲ್ಲಿ, ನಿಮ್ಮ ಆತ್ಮಿಕ ಜೀವನದಲ್ಲಿ ನೀವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಇದನ್ನು ನೀವು ತೀರ್ಮಾನ ಮಾಡಬೇಕು. ಇಲ್ಲಿ ನಿಮ್ಮ ಮೈಂಡಲ್ಲಿ ನೀವು ತೀರ್ಮಾನ ಮಾಡಬೇಕು, ನಾನು ದೇವರ ಮಗ, ದೇವರು ನನ್ನನ್ನು ಅಪಾರವಾಗಿ ಪ್ರೀತಿಸಿದ್ದಾರೆ, ದೇವರು ನನ್ನನ್ನು ಪ್ರೀತಿಸಿ ಅವರ ಮಗನ ಮರಣದ ಮುಖಾಂತರ ನನ್ನೊಳಗಡೆ ಅವರ ಪವಿತ್ರಾತ್ಮರನ್ನು ಇಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಅವರನ್ನು ಹಿಂಬಾಲಿಸ್ತೇನೆ, ಅವರ ಅನ್ಯೋನ್ಯತೆಯಲ್ಲಿ ಜೀವಿಸ್ತೇನೆ ಎಂಬ ತೀರ್ಮಾನ ಯಾರು ಮಾಡಬೇಕು? ನಾನೇ ಮಾಡಬೇಕು. ನಿಮ್ಮ ತೀರ್ಮಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಪ್ರಿಯರೇ. ನೀವು ತೀರ್ಮಾನಿಸಿದರೆ ನಿಮಗೆ ಮಾಡಲಿಕ್ಕಾಗತ್ತೆ. ಈಗ ಎಷ್ಟೋ ವಿಷಯಗಳನ್ನು ಲೌಕಿಕವಾಗಿ ನಾವು ತೀರ್ಮಾನ ಮಾಡ್ತೇವೆ, ಸಾಧಿಸ್ತೇವೋ ಇಲ್ವೋ? ಮಾಡ್ತೀವಿ. ಲೌಕಿಕವಾಗಿ ನಾನು ಹೇಳ್ತಾ ಇರೋದು, ಲೌಕಿಕವಾಗಿ ಅನೇಕ ತೀರ್ಮಾನಗಳನ್ನು ಮಾಡ್ತೇವೆ. ಮನೆ ಕಟ್ತೀನಿ, ಗಾಡಿ ತಗೊಳ್ತೀನಿ, ಇದನ್ನು ಸಾಧಿಸ್ತೀನಿ, ಈ ಒಡವೆ ತಗೊಳ್ತೀನಿ, ಈ ಬೈಕ್ ತಗೊಳ್ತೀನಿ, ಕಷ್ಟಪಟ್ಟೆಲ್ಲ ಮಾಡ್ತೀವಿ. ಅದರಿಂದ ಯಾವ ಸ್ವರ್ಗನೂ ಸಿಗಲ್ಲ, ಅದರಿಂದ ಯಾವ ನಿತ್ಯ ಜೀವನೂ ಸಿಗಲ್ಲ, ಅದರಿಂದ ಯಾವ ಆನಂದನೂ ಸಿಗಲ್ಲ. ಆದರೆ ಯೇಸು ನನ್ನಲ್ಲಿದ್ದಾರೆ, ನನ್ನನ್ನು ಕರೆದಿರೋದು ಯೇಸು, ನಾನು ಅವರೊಂದಿಗೆ ಬದುಕ್ತೀನಿ. ಇನ್ನು ಮೇಲೆ ಈ ಲೋಕ ಬೇಡ, ಲೌಕಿಕವಾದದ್ದು ಬೇಡ, ಅವರ ಅನ್ಯೋನ್ಯತೆಯಲ್ಲಿ ನಿತ್ಯ ಜೀವದ ಮಗನಾಗಿ, ನಿತ್ಯ ಜೀವದ ಮಗಳಾಗಿ ನಾನು ಬದುಕ್ತೇನಂತ ತೀರ್ಮಾನ ಇಲ್ಲಿ ತಗೊಂಡು ಅದಕ್ಕೆ ನೀವು ಪ್ರಯತ್ನ ಪಡುವಾಗ 100ಕ್ಕೆ 100 ಪವಿತ್ರಾತ್ಮರು ನಿಮಗೆ ಸಹಾಯ ಮಾಡ್ತಾರೆ, ಬಲವನ್ನು ಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಸ್ವರವೆತ್ತಿ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ. ಕೀರ್ತನೆಗಳ ಪುಸ್ತಕದಲ್ಲಿ 51ನೇ ಅಧ್ಯಾಯ ವಾಕ್ಯ 10, 11, 12 ಸ್ವಲ್ಪ ಓದೋಣ. ಕೀರ್ತನೆಗಳ ಪುಸ್ತಕ 51ನೇ ಅಧ್ಯಾಯ 10, 11, 12 ವಾಕ್ಯ. ಶುದ್ಧ ಹೃದಯವನ್ನು ನೋಡಿ, ದಾವೀದ ಪವಿತ್ರಾತ್ಮರಿಂದ ತುಂಬಲ್ಪಟ್ಟು ಜೀವಿಸ್ತಾ ಇದ್ದ, ಪವಿತ್ರಾತ್ಮರ ಅನ್ಯೋನ್ಯತೆಯಲ್ಲಿದ್ದ. ಆ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಇದ್ದುಕೊಂಡು ಜೀವಿಸಿದ ಮಗನ ಜೀವಿತದಲ್ಲಿ ಅವನಿಗೆ ಅರಿವಾಯಿತು, ನನ್ನೊಳಗಡೆ ಇರುವ ಪವಿತ್ರಾತ್ಮರು ಐಡ್ಲಾಗಿದ್ದಾರೆ.
ಈ ಅರಿವು, ಈ ಜ್ಞಾನ ಭಾಳ ಮುಖ್ಯ, ಭಾಳ ಇಂಪಾರ್ಟೆಂಟ್ ಇದು. ಈ ಅರಿವಿಲ್ಲ ಅಂದರೆ ಹಾಗೆಯೇ ಜೀವಿಸ್ತಾನೆ ಇರ್ತೀವಿ, ಕೊನೆಗೆ ನಷ್ಟಪಟ್ಟೆ ಹೋಗ್ಬಿಡ್ತೀವಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಲೋ, ಹಾಲೆಲೂಯ, ಹಾಲೆಲೂಯ. ನೋಡಿ, ಉದಾಹರಣೆಗೆ ಸಂಸೋನ ಕೇಳಿಸ್ಕೊಂಡಿದ್ದೀರಾ? ಅವನಲ್ಲಿ ಬರೋದು ಅವನಿಗೆ ಗೊತ್ತಾಗ್ತಾ ಇತ್ತು, ಆದರೆ ಅವನನ್ನು ಬಿಟ್ಟು ಹೋಗ್ತಾ ಇದ್ದಿದ್ದು ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅವನಿಗದರ ಚಿಂತೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಅನೇಕ ಬಾರಿ ಅವನು ಒಂದು ಫೈಟ್ ಮಾಡುವಾಗ ಸಹಾಯ ಮಾಡಿದ್ರು, ಕೊನೆಯಲ್ಲಿ ಅವನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಅವನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆದರೆ ಅವನು ಪ್ರಯತ್ನ ಮಾಡ್ತಾನೆ, ಅಲ್ಲಿ ಏನೂ ಆಗಲ್ಲ. ಅವನು ತಿಳ್ಕೊಂಡ ಇದ್ದಾರೆ ಅಂತೇಳಿ. ಆದರೆ ದಾವೀದ ಹಾಗೆ ಅಲ್ಲ. ಅವನು ಆ ಬೆತ್ಸಬೆಯೊಂದಿಗೆ ಜೀವಿಸಿದ, ಆ ಪಾಪವನ್ನು ಮಾಡಿದ ಮೇಲೆ, ಪ್ರಿಯರೇ, ಅವನ ಒಳಗಡೆ ನಾತಾನ್ ಪ್ರವಾದಿ ಮಾತನಾಡಿದ ಮೇಲೆ ಅವನ ಒಳಗಡೆ ಒಂದು ಭಯ ಉಂಟಾಗತ್ತೆ, ದೈವ ಭಯ ಉಂಟಾಗತ್ತೆ. ಅವನು ಅದನ್ನು ಮನಗಾಣ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಅಪ್ಪ ನನಗೆ ಶುದ್ಧ ಹೃದಯ ಕೊಡು. ಏನು ಹೃದಯ ಕೊಡು? ನಾನು ನಿನ್ನ ಜೊತೆಗಿದ್ದೆ, ಆದರೆ ಬಿದ್ದೋಗ್ಬಿಟ್ಟಿದ್ದೀನಿ. ಆದರೆ ನಾನು ಇದೇ ಬದುಕನ್ನು ಬದುಕಲಿಕ್ಕೆ ನನಗಿಷ್ಟ ಇಲ್ಲ, ಇದೇ ರೀತಿ ಸಾಯ್ಲಿಕ್ಕೆ ನನಗಿಷ್ಟ ಇಲ್ಲ. ಈ ಒಂದು ಪಶ್ಚಾತ್ತಾಪದ ಹೃದಯ ನನಗೂ ನಿಮಗೂ ಬೇಕು ಪ್ರಿಯ ಸಹೋದರ ಸಹೋದರಿ. ನನ್ನೊಂದಿಗಿದ್ದಾರೆ, ಅವರಿಗೆ ನೋವಾಗುತ್ತೆ, ಅವರಿಗೆ ಕಷ್ಟ ಆಗುತ್ತೆ, ಇದಕ್ಕೆಲ್ಲ ನನ್ನನ್ನು ಕರೆದಿರೋದು. ಈ ಸತ್ಯದ ಅರಿವು ನನಗೂ ನಿಮಗೂ ಬೇಕು ಪ್ರಿಯರೇ. ಆದ್ದರಿಂದಲೇ ಈ ಒಂದು ವೇದನೆಯಿಂದ, ದುಃಖದಿಂದ, ಕಣ್ಣೀರಿನಿಂದ ದಾವೀದ ಕೇಳ್ತಾ ಇದ್ದಾನೆ, ಶುದ್ಧವಾದ ಹೃದಯವನ್ನು ನನಗೆ ಕೊಡು. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಅಂತರಂಗವನ್ನು ಚೇತನಗೊಳಿಸು, ಅಂತರಂಗವನ್ನು ಚೈತನ್ಯಪಡಿಸು. ತಳ್ಳಬೇಡ ನನ್ನನ್ನು ದೇವ ನಿನ್ನ ಸನ್ನಿಧಿಯಿಂದ, ತಳ್ಳಬೇಡ ದೇವ ನಿನ್ನ ಸನ್ನಿಧಿಯಿಂದ. ದೂಡಬೇಡ ನಿನ್ನ ಪವಿತ್ರಾತ್ಮನನ್ನು ನನ್ನಿಂದ. ನೋಡಿ, ಅವನಿಗೆ ಅರಿವಿದೆ ಏನು? ಪವಿತ್ರಾತ್ಮರು ನನ್ನಲ್ಲಿದ್ದಾರೆ, ಪರಿಶುದ್ಧಾತ್ಮರು ನನ್ನೊಂದಿಗಿದ್ದಾರೆ, ಅವರೊಂದಿಗೆ ನಾನು ಜೀವಿಸಬೇಕು, ಅವ್ರನ್ನ ನಾನು ಬಿಡಬಾರ್ದು, ಅವರಿಂದ ಬೇರ್ಪಟ್ಟು ನಾನು ಜೀವಿಸಬಾರ್ದು. ಈ ಒಂದು ಸತ್ಯದ ಅರಿವು ನಮಗೆ ಬೇಕು ಪ್ರಿಯರೇ. ಈ ಸತ್ಯದ ಅರಿವು ನಮಗೆ ಬೇಕು. ಅನೇಕರಲ್ಲಿ ಪವಿತ್ರಾತ್ಮರು ಇದ್ದಾರನೂ ಗೊತ್ತಿಲ್ಲ, ಜೀವಿಸ್ತಾ ಇದ್ದಾರ ಗೊತ್ತಿಲ್ಲ, ಅವರ ಸಾನ್ನಿಧ್ಯ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ, ಬಂದಿದ್ದಾರೋ ಇಲ್ವೋ ಗೊತ್ತಿಲ್ಲ, ಅದನ್ನು ಸುಮಾರು ಜನಕ್ಕೆ. ಪ್ರೈಸ್ ದ ಲಾರ್ಡ್. ಬಹಳ ದುರದೃಷ್ಟ ಇದು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಿನಗೆ ಪಾಪದ ಪ್ರಜ್ಞೆ ಆಗ್ತಾ ಇಲ್ಲ ಅಂದರೆ ನೀನು ಕಳ್ಕೊಂಡಿದ್ದೀಯಾ, ನೀನು ಪಡ್ಕೊಂಡೇ ಇಲ್ಲ, ಅಥವಾ ಕಳ್ಕೊಂಡಿದ್ದೀಯಾ. ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಆ ಪಾಪದ ಪ್ರಜ್ಞೆ ಮೂಡಿಸೋದೇ ಪವಿತ್ರಾತ್ಮರು. ಆ ಪಾಪದ ಪ್ರಜ್ಞೆ ನಮಗೆ ಮೂಡಿ ಬರ್ತಾ ಇಲ್ಲ ಅಂದರೆ ಸೈತಾನನ ಆಳ್ವಿಕೆಗೆ ನಮ್ಮನ್ನು ನಾಶಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ. ಅವನ ಆಳ್ವಿಕೆ ಮಾಡಿ ಕೊನೆಗೆ ನಮ್ಮನ್ನು ನಾಶಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ. ಅದರಿಂದ ಪ್ರಿಯ ಸಹೋದರ ಸಹೋದರಿ, ಪ್ರತಿಯೊಬ್ಬರಿಗೆ ಈ ದೇವರ ಪ್ರೀತಿ ಖಂಡಿತವಾಗಲೂ ಅನುಭವಕ್ಕೆ ನಾವು ಪಡ್ಕೋಬೇಕು ಪ್ರಿಯರೇ. ಆಗ ಮಾತ್ರವೇ ಪರಿಶುದ್ಧಾತ್ಮನ ಆ ಒಂದು ಅನುಭವ, ಪರಿಶುದ್ಧಾತ್ಮನ ಇರುವಿಕೆ ನಮಗೆ ಗೊತ್ತಾದಾಗ ಮಾತ್ರವೇ ನಮಗೆ ಪ್ರಾರ್ಥಿಸಲಿಕ್ಕೆ ಅಥವಾ ಪಶ್ಚಾತ್ತಾಪ ಪಡಲಿಕ್ಕೆ, ದೇವರ ಕಡೆಗೆ ಮತ್ತೊಮ್ಮೆ ತಿರುಗಿಕೊಂಡು ಅವರ ಅನ್ಯೋನ್ಯತೆಯಲ್ಲಿ ಬದುಕಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಇಲ್ಲಾಂದರೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಆತ ಕೇಳ್ತಾನೆ, ತಳ್ಳಬೇಡ ನಿನ್ನ ಸನ್ನಿಧಿಯಿಂದ, ದೂಡಬೇಡ ನಿನ್ನ ಪವಿತ್ರಾತ್ಮನನ್ನು ನನ್ನಿಂದ. ಪಾಪ ಮಾಡಿದ ಮೇಲೆ ಅವನು ದೇವರ ಆ ಆಜ್ಞೆಗೆ ಮೀರಿದ ಮೇಲೆ ಅವನು ಹತ್ತು ಗೋಳಾಡಿ ಪ್ರಾರ್ಥಿಸ್ತಾ ಇದ್ದಾನೆ. ನೋಡಿ, ಪ್ರಾರ್ಥಿಸ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಈ ಅರಿವು ನನಗೂ ನಿಮಗೂ ಬೇಕು. ನನ್ನೊಂದಿಗೆ ಪವಿತ್ರಾತ್ಮರಿದ್ದಾರೆ. ನಾನು ಬಿದ್ದಾಗಲೂ ಪಶ್ಚಾತ್ತಾಪದಿಂದ ಕೇಳುವಾಗ ಅವ್ರು ನನ್ನನ್ನು ಯೇಸುವಿನ ಕಡೆಗೆ ಅಥವಾ ನಿತ್ಯ ಜೀವದ ಕಡೆಗೆ ಅವ್ರು ನನ್ನನ್ನು ನಡೆಸ್ತಾರೆ ಅನ್ನುವ ಆ ಸತ್ಯದ ಅರಿವು. ಅದಕ್ಕೇ ಈ ವಾಕ್ಯಗಳ ಅರಿವು ನಮಗಿದ್ರೇ ನಮಗೆ ಕೇಳಲಿಕ್ಕಾಗೋದು. ಇನ್ನೊಂದೇನು ಗೊತ್ತಾ, ಈ ಅರಿವಿಲ್ಲ ಅಂದರೆ ಹೆಂಗೋ ಪಾಪ ಮಾಡಿದ್ದೀನಿ, ಹೆಂಗೋ ಬಿದ್ದೋಗಿದ್ದೀನಿ, ಏನೋ ಒಂದು ಜೀವನ ಆಗುತ್ತೆ ಬಿಡು, ಇದು ಸೈತಾನನ ಆಲೋಚನೆ. ಆ ರೀತಿ ಆಲೋಚನೆ ಮಾಡಿ ಮಾಡಿ ಕೊನೆಗೆ ನಾಶಕ್ಕೆ ಹೋಗ್ತೀವಿ, ನಾವು ಅಗ್ನಿಕುಂಡಕ್ಕೆ ಹೋಗ್ತೀವಿ. ಅದು ಸೈತಾನನ ಆಲೋಚನೆ. ಆದರೆ ದೇವರ ವಾಕ್ಯದ ಅರಿವು ನಮಗಿದ್ದಾಗ ಏನಾಗುತ್ತೆ? ಇಲ್ಲ, ನನ್ನ ದೇವರು ಈ ನನ್ನ ಪಾಪಕ್ಕಿಂತಲೂ ದೊಡ್ಡವರಾಗಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ನನ್ನ ದೇವರು ನಾನು ಮಾಡಿದ ಪಾಪಕ್ಕಿಂತಲೂ
ದೊಡ್ಡವರಾಗಿದ್ದಾರೆ. ನಾನು ಮಾಡಿದ ಪಾಪಕ್ಕಿಂತಲೂ ಅವರ ಪ್ರೀತಿ ದೊಡ್ಡದಾಗಿದೆ. ನಾನು ಕ್ಷಮೆ ಯಾಚಿಸುವಾಗ, ನಾನು ಮಾನಸಾಂತರ ಪಟ್ಟು ಅವರ ಕಡೆಗೆ ತಿರುಗಿಕೊಳ್ಳಲಿಕ್ಕೆ ಮನಸ್ಸು ಮಾಡಿದಾಗ ಅದನ್ನು ಕ್ಷಮಿಸಿ ನನ್ನನ್ನು ಅವರ ಪ್ರೀತಿಯಿಂದ ತುಂಬಿಸಿ ನಡೆಸ್ತಾರೆ ಎನ್ನುವ ಆ ಅರಿವು ನಮಗೆ ಸಿಗೋದು ಯಾವುದರಿಂದ? ದೇವರ ವಾಕ್ಯದಿಂದ, ಶುಭ ಸಂದೇಶದಿಂದ. ಆದ್ದರಿಂದಲೇ ಯಾವಾಗಲೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇವರ ವಾಕ್ಯಗಳನ್ನು ಕೇಳಿಸ್ಕೊಳ್ಳಿ, ಶುಭ ಸಂದೇಶವನ್ನು ಕೇಳಿಸ್ಕೊಳ್ಳಿ. ಎಷ್ಟು ನೀವು ದೇವರ ವಾಕ್ಯವನ್ನು, ಶುಭ ಸಂದೇಶವನ್ನು ಆಲಿಸ್ತೀರೋ ಅಷ್ಟು ನಿಮ್ಮ ಜೀವಿತಗಳು ರೂಪಾಂತರಗೊಳ್ತದೆ. ಯೇಸುವಿನ ಕಡೆಗೆ ನೀವು ತಿರುಗಿಕೊಳ್ಳಲಿಕ್ಕೆ, ಯೇಸುವಿನೊಂದಿಗೆ ಪ್ರಯಾಣ ಮಾಡಲಿಕ್ಕೆ, ಜೀವಿಸಲಿಕ್ಕೆ ನಿಮಗೆ ದೇವರ ವಾಕ್ಯಗಳು ಸಹಕಾರ ಮಾಡುತ್ತದೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ನಮ್ಮ ಪ್ರತಿದಿನದ ಜೀವಿತದಲ್ಲಿ ಪ್ರತಿದಿನ ಈ ದೇವರ ವಾಕ್ಯಗಳನ್ನು ಆಲಿಸ್ತಾ ಇರಬೇಕು, ಈ ದೇವರ ವಚನಗಳನ್ನು ಆಲಿಸ್ತಾ ಇರಬೇಕು. ಆ ವಾಕ್ಯಗಳು ನಮಗೆ ನಮ್ಮ ಸ್ಥಿತಿಯನ್ನು ತಿಳಿಸಿಕೊಡ್ತದೆ, ನಾವಿರುವ ಸ್ಥಳವನ್ನು ತಿಳಿಸ್ಕೊಡ್ತದೆ, ನನ್ನ ಪೊಸಿಷನ್ ಏನು ಅಂತ ತಿಳಿಸ್ಕೊಡ್ತದೆ. ಅಲ್ಲಿಂದ ಹೊರಗಡೆ ಬರಲಿಕ್ಕೆ ನನಗೆ ಈ ದೇವರ ವಾಕ್ಯ ಅನುವು ಮಾಡಿಕೊಡುತ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ. ದೇವರ ವಾಕ್ಯ ಮತ್ತೊಂದು ಸರಿ ಅದು ಓದೋಣ. 11ನೇ ವಾಕ್ಯ. ತಳ್ಳಬೇಡನನ್ನು ದೇವ ನಿನ್ನ ಸನ್ನಿಧಿಯಿಂದ, ಓಕೆ, ದೂಡಬೇಡ ನಿನ್ನ ಪವಿತ್ರಾತ್ಮನನ್ನು ನನ್ನಿಂದ. ಓಕೆ, ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು. ನೋಡು, ನಾನು ಪಡೆದುಕೊಂಡ ಆ ಜೀವೋದ್ಧಾರ, ಆ ರಕ್ಷಣೆ, ಆ ಜೀವನ್ನ ಮರಳಿ ಸವಿಯುವಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಏನಾಗುತ್ತೆ, ಒಂದ್ಸರಿ ನಾವು ದೇವರ ಆಜ್ಞೆಗೆ ವಿರುದ್ಧವಾಗಿ ಅಥವಾ ದೇವರನ್ನು ಬಿಟ್ಟು ನಾವು ಲೋಕವನ್ನು ಪ್ರೀತಿಸಿ ಲೋಕಕ್ಕೆ ಬಿದ್ದಾಗ ನೋಡಿ, ಆ ನಿತ್ಯ ಜೀವದಿಂದ ನಾವು ಡಿಸ್ಕನೆಕ್ಟ್ ಆಗ್ತೀವಿ, ಆ ದೇವರ ಪ್ರೀತಿಯಿಂದ ಡಿಸ್ಕನೆಕ್ಟ್ ಆಗ್ತೀವಿ. ಸೊ ಅವಾಗ ನಮ್ಮ ಜೀವನ ಡ್ರೈ ಆಗುತ್ತೆ, ಬರಡಾಗಿರುತ್ತೆ. ಕೆಲವರು ಹೇಳ್ತಾರಲ್ವಾ, ಎಷ್ಟು ವಾಕ್ಯ ಕೇಳಿದ್ರು ಏನೂ ಆಗ್ತಾ ಇಲ್ಲ, ಎಷ್ಟು ಪ್ರಾರ್ಥನೆ ಮಾಡಿದ್ರು ಏನೂ ಅನುಭವ ಪ್ರಸನ್ನತೆ ಸಾನ್ನಿಧ್ಯ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ, ಬೆಳಗ್ಗೆ ಕೂರ್ತೀನಿ, ಮಧ್ಯಾಹ್ನ ಕೂರ್ತೀನಿ, ಪ್ರೆಸೆನ್ಸನ್ನು ನಾನು ಫೀಲ್ ಮಾಡಲಿಕ್ಕೆ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನು ಗೊತ್ತಾ? ನಾವು ಡಿಸ್ಕನೆಕ್ಟ್ ಆಗಿರ್ತೀವಿ. ಅದಕ್ಕೇನೆ ದಾವೀದ ಕೇಳ್ತಾ ಇದ್ದಾನೆ, ನಿನ್ನ ಪವಿತ್ರಾತ್ಮರನ್ನ ನನ್ನಿಂದ ತೆಗಿಬೇಡ, ಮಾತ್ರವಲ್ಲ ಜೀವೋದ್ಧಾರವನ್ನ ಮರಳಿ ಸವಿಯುವಂತೆ ಮಾಡು. ಯೇಸುವೇ, ನಾನು ಮತ್ತೊಮ್ಮೆ ಸವಿಯುವಂತೆ, ಆ ಪ್ರೀತಿಯನ್ನ, ತಂದೆ ದೇವರ ಪ್ರೀತಿಯನ್ನ ಮತ್ತೊಮ್ಮೆ ಸವಿಯುವಂತೆ ನನಗೆ ಸಹಾಯ ಮಾಡು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಏನಾದರೂ ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಸೊ ಆ ಜೀವೋದ್ಧಾರ, ಯೇಸುವಿನ ಪ್ರೀತಿ, ತಂದೆ ದೇವರ ಪ್ರೀತಿಯನ್ನ ಮರಳಿ ಸವಿಯುವಂತೆ ಮಾಡು. ಖಂಡಿತ ಪ್ರಿಯರೇ, ಆ ರೀತಿ ನಾವು ದಾಹದಿಂದ ಪ್ರಾರ್ಥಿಸುವಾಗ ಅಥವಾ ಪ್ರಯತ್ನಿಸುವಾಗ ಪವಿತ್ರಾತ್ಮರು ಕಾರ್ಯ ಮಾಡ್ತಾರೆ. ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಂದರೆ, ತಂದೆ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮ ಜೀವನದಲ್ಲಿ ನಾವು ಅನುಭವಕ್ಕೆ ತಂದುಕೊಂಡಿಲ್ಲ ಅಂದರೆ ಖಂಡಿತ ಹೇಳ್ತೇನೆ, ಯೇಸುವಿನ ಕಡೆಗೆ ತಿರ್ಕೊಳ್ಳಿಕ್ಕಾಗಲ್ಲ, ಯೇಸುವಿಗಾಗಿ ಜೀವಿಸಲಿಕ್ಕೂ ಕೂಡ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಈ ಕಾರ್ಯ ನಿಮ್ಮ ಜೀವಿತದಲ್ಲಿ ಆಗಬೇಕಾದ್ರೆ ನೀವು ಆ ದೇವರ ಅಪಾರವಾದ ಪ್ರೀತಿಯನ್ನು ನಿಮ್ಮ ಹೃದಯದಲ್ಲಿ ನೀವು ಅನುಭವಿಸ್ಬೇಕು. ಅದಕ್ಕಾಗಿ ತವಕ ಪಡಬೇಕು. ಅದಕ್ಕೇನೆ ಸಂತ ಪೇತ್ರರು ಹೇಳ್ತಾರೆ, 1 ಪೇತ್ರ 1ನೇ ಅಧ್ಯಾಯ ವಾಕ್ಯ 3ರಲ್ಲಿ ಓದೋಣ. 1 ಪೇತ್ರ 1ನೇ ಅಧ್ಯಾಯ ವಾಕ್ಯ 3ರಲ್ಲಿ ಓದೋಣ, 3ರಿಂದ. ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ಏನ್ ಸಲ್ಲಲಿ? ಸ್ತುತಿ ಸ್ತೋತ್ರ ಸಲ್ಲಲಿ. ಏನ್ ಸಲ್ಲಲಿ? ಸ್ತುತಿ ಸ್ತೋತ್ರ ಸಲ್ಲಲಿ. ನೋಡಿ, ಕೇಳಿಸ್ಕೊಳ್ಳಿ, ಇನ್ನೊಂದ್ಸರಿ ಓದಿ ಸ್ಟೀಫನ್. ನಮ್ಮ ಪ್ರಭು, ನೋಡಿ, ಅಲ್ಲಿ ಪೇತ್ರ ಏನಂತ ಮೆನ್ಷನ್ ಮಾಡ್ತಿದ್ದಾರೆ ಅಂದ್ರೆ, ನಮ್ಮ ಪ್ರಭು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ನನ್ನ ಪ್ರಭು, ನಮ್ಮ ಪ್ರಭು ಅಂದ್ರೆ ಅರ್ಥ ಏನು? ಈಗ ನನ್ನ ಪ್ರಭು ಅಂದರೆ ಅರ್ಥ ಏನು? ಅವರೇ ನನ್ನ ಸರ್ವಸ್ವ, ಅವ್ರೇನು ಹೇಳ್ತಾರೋ ಅದೇ, ಅವರೇ ನನ್ನ ಎಲ್ಲವೂ. ಹೌದಾ? ಅವರು ಬಾಸ್, ಅವರ ರಾಜ, ಅವರ ಪ್ರಜೆ, ಅವರ ಮಗಳು ನಾನು. ಅವರೇನು ಹೇಳ್ತಾರೋ ಅದೇನೆ. ಸೊ ಆಗಿದ್ದಾಗ ಮಾತ್ರವೇ ಅವ್ರು ನನ್ನ ಪ್ರಭು ಅಂತ ಹೇಳಲಿಕ್ಕೆ ಆಗೋದು. ಅವರಿಗೆ ನಾವು ಮಕ್ಕಳೇ. ಆದರೆ ನನಗೆ ಪ್ರಭು ಅವರಾಗಬೇಕಾದ್ರೆ ಆ ಪ್ರಭು ಏನಂತ ಬರೆದಿಟ್ಟಿದ್ದಾರೋ ಅದರಂತೆ ನಾನು ಜೀವಿಸಬೇಕು.
ಇಲ್ಲ ಅಂದರೆ ಪ್ರಭು ಅಂತ ಹೇಳಿ ಬಾಯಿಂದ ಏನೂ ಪ್ರಯೋಜನ ಇಲ್ಲ. ಹೃದಯದಲ್ಲಿ ಸ್ವೀಕಾರ ಮಾಡ್ಕೊಂಡಿರ್ಬೇಕು ನಾನು ಅವರನ್ನು, ಏನಂತ, ನನ್ನ ಪ್ರಭು ಇವರು ಅಂತೇಳಿ. ಹಾಲೆಲೂಯ, ಹಾಲೆಲೂಯ. ಈಗ ಸಂತ ಪೇತ್ರ ಅವರು ಮತ್ತು ಪ್ರೇಷಿತರು ಎಲ್ಲರೂ ಕೂಡ ಅವರನ್ನು ಪ್ರಭುವಾಗಿ ಸ್ವೀಕರಿಸ್ಕೊಂಡ್ರು. ಪ್ರಭುವಾಗಿ ಸ್ವೀಕರಿಸ್ಕೊಂಡಿದ್ದರಿಂದ ಆ ಪ್ರಭು ಅವರೊಳಗಡೆ ಬಂದು ನೆಲೆಸಿದರು. ಆ ಪ್ರಭು ಅವರೊಳಗಡೆ ನೆಲೆಸಿದ್ರಿಂದ ಆ ಪ್ರಭುವಿನ ಪ್ರೀತಿ, ಆ ಪ್ರೀತಿ ಯಾರ ಪ್ರೀತಿಯಾಗಿದೆ? ತಂದೆ ದೇವರ ಪ್ರೀತಿಯಾಗಿದೆ. ಹಾಲೆಲೂಯ, ಹಲೋ, ಹಾಲೆಲೂಯ. ಅರ್ಥ ಆಗ್ತಿದೆಯಾ? ಆ ಪ್ರಭು ಅವರಿಗೆ, ಯೇಸು ಅವರಿಗೆ ಪ್ರಭು ಆದರು. ಆ ಪ್ರಭು ಅವರ ಒಳಗಡೆ ಇದ್ದಾರೆ. ಯಾಕಂದರೆ ಅವರು ಬರಮಾಡಿಕೊಂಡ್ರು. ಈಗ ಆ ಪ್ರಭು ಅವರ ಒಳಗಡೆ ಇದ್ದಾರೆ. ಆ ಪ್ರಭು ಯೇಸುವಾಗಿದ್ದಾರೆ. ಈಗ ಯೇಸು ಎಲ್ಲಿಂದ ಬಂದವರು? ಸ್ವರ್ಗದಿಂದ, ಪರಲೋಕದಿಂದ, ತಂದೆಯಿಂದ ಕಳಿಸಲ್ಪಟ್ಟವರು ಅಲ್ವಾ? ಆ ತಂದೆಯ ಪ್ರೀತಿ ಯಾರ ಮುಖಾಂತರ ನಮಗೆ ಪರಿಚಯವಾಗ್ತದೆ? ಯೇಸುವಿನ ಮುಖಾಂತರ. ಯಾರ ಮುಖಾಂತರ ಅನುಭವ ಆಗ್ತದೆ? ಯೇಸುವಿನ ಮುಖಾಂತರ. ಹಲ್ಲೆಲೂಯ. ಈಗ ಆ ಪ್ರೀತಿಯೇ ಪ್ರಭುವಾಗಿ ಈಗ ಎಲ್ಲಿದ್ದಾರೆ? ಪ್ರೇಷಿತರ ಹೃದಯದಲ್ಲಿ ಇದ್ದಾರೆ. ಹಲ್ಲೆಲೂಯ. ಈಗ ಆ ಪ್ರೀತಿ ಯೇಸುವಿನ ವಾಕ್ಯದ ಮುಖಾಂತರ, ಯೇಸುವಿನ ಮುಖಾಂತರ ನಿಮ್ಮ ಒಬ್ಬೊಬ್ಬರಲ್ಲಿ ನೀವು ಸ್ವೀಕಾರ ಮಾಡಿಕೊಂಡ್ರೆ ಅವರು ನಿಮಗೆ ಪ್ರಭು ಆಗಿರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಆಗ ನೀವು ನಾನು ಕೂಡ ಸಂತ ಪೇತ್ರರು ಹೇಳಿದಂತೆ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ಯಾಕೆ ಹೇಳ್ತೀವಿ ನಾವು ಈ ಮಾತನ್ನ ಅಂದ್ರೆ, ಯಾಕೆ ಸ್ತುತಿಯನ್ನು ಸಲ್ಲಿಸ್ತೀವಿ ಅಂದ್ರೆ, ತಂದೆಯಾದ ದೇವರ ಪ್ರೀತಿ ಪ್ರಭು ಕ್ರಿಸ್ತನ ಮುಖಾಂತರ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀರ. ಹಲ್ಲೆಲೂಯ, ಹಲ್ಲೆಲೂಯ, ಹಲೋ, ಹಲ್ಲೆಲೂಯ. ಸೊ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀರ ಯಾರ ಪ್ರೀತಿಯನ್ನ? ತಂದೆ ದೇವರ ಪ್ರೀತಿಯನ್ನು. ಯಾರ ಮುಖಾಂತರ? ಯೇಸುವಿನ ಮುಖಾಂತರ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಈಗ ಯೇಸು ಕ್ರಿಸ್ತರ ಮುಖಾಂತರ ನೀವು ಆ ಪ್ರೀತಿಯನ್ನು ಅನುಭವಿಸ್ತಾ ಇರುವಾಗ ನಿಮ್ಮ ಜೀವನದಲ್ಲಿ ಒಂದೇ ಒಂದು ಮಾಡ್ತೀರಾ, ಆ ತಂದೆಯಾದ ದೇವರಿಗೆ ಯಾವಾಗಲೂ ಸ್ತೋತ್ರವನ್ನು ಮಾಡ್ತೀರಾ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆ ತಂದೆ ದೇವರಿಗೆ ಸ್ತೋತ್ರವನ್ನು ಮಾಡುವ ಮಕ್ಕಳು ನೀವು ಆಗ್ತೀರಾ. ಮುಂದಿನ ವಾಕ್ಯ ಓದೋಣ. ಯೇಸು ಕ್ರಿಸ್ತರನ್ನು ಮರಣದಿಂದ ಪುನರುತ್ಥಾನಗೊಳಿಸುವುದರ ಮೂಲಕ ದೇವರು ತಮ್ಮ ಅಪಾರವಾದ ಕರುಣೆಯಿಂದ ನಮಗೆ ಹೊಸ ಜನ್ಮವನ್ನು, ಯಾವ ಜನ್ಮವನ್ನ? ಹೊಸ ಜನ್ಮವನ್ನು. ಜೋರಾಗಿ, ಯಾವ ಜನ್ಮವನ್ನ? ಹೊಸ ಜನ್ಮವನ್ನು. ಜೋರಾಗಿ, ಯಾವ ಜನ್ಮವನ್ನ? ಹೊಸ ಜನ್ಮವನ್ನು. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ ಪ್ರಿಯರೇ. ದೇವರಿಗೆ ಸ್ತೋತ್ರ ಮಾಡೋಣ ಗಟ್ಟಿಯಾಗಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೋಡಿ, ಯೇಸು ಕ್ರಿಸ್ತರನ್ನ ಮರಣದಿಂದ ಎಬ್ಬಿಸುವುದರ ಮುಖಾಂತರ ತಂದೆಯಾದ ದೇವರು ಯೇಸು ಕ್ರಿಸ್ತರ ಮುಖಾಂತರವಾಗಿ ನಮಗೆ ಹೊಸ ಜನ್ಮವನ್ನ, ಈ ಒಂದು ಕಾರ್ಯ ನಿಮ್ಮ ಹೃದಯದಲ್ಲಿ ನಿಮಗೆ ಅನುಭವಕ್ಕೆ ಬಂದರೆ, ಈ ಒಂದು ತ್ಯಾಗ ನಿಮ್ಮ ಹೃದಯದಲ್ಲಿ ನಿಮ್ಮ ಅನುಭವಕ್ಕೆ ಬಂದರೆ ಲೋಕಕ್ಕೆ ನೀವು ಜೀವಿಸ್ತೀರಾ? ಅವತ್ತೇ ಕಟ್ ಮಾಡ್ತೀರಾ. ಇವತ್ತು ಯಾಕೆ ಕಟ್ ಮಾಡೋಕ್ಕಾಗ್ತಾ ಇಲ್ಲ ಗೊತ್ತಾ? ಈ ಅಪಾರವಾದ ತಂದೆಯ ಪ್ರೀತಿ ಯೇಸು ಕ್ರಿಸ್ತನ ಮುಖಾಂತರ ದೇವರು ಕೊಟ್ರಲ್ವಾ, ಕಲ್ವಾರಿಯ ಪ್ರೀತಿ. ಆ ಪ್ರೀತಿ ನಮ್ಮ ಒಳಗಡೆ ನಾವು ಅನುಭವಿಸ್ತಾ ಇಲ್ಲ. ನೀವು ಅನುಭವಿಸಿಬಿಟ್ರೆ, ಈ ವಾಕ್ಯಗಳು ನಿಮಗೆ ಅರ್ಥ ಆಗಿ, ನಿಜವಾಗ್ಲೂ ಈ ವಾಕ್ಯಗಳು ನಿಮಗೆ ಅರ್ಥ ಆಗಿ ಈ ಪ್ರೀತಿಯನ್ನು ಅನುಭವಿಸಿಬಿಟ್ರೆ, ಪ್ರಿಯ ಸಹೋದರ ಸಹೋದರಿ, ಲೋಕಕ್ಕೆ ನೀವು ಬದುಕೋದಿಲ್ಲ. ಬಲಹೀನತೆಗಳಲ್ಲಿ ಬಿದ್ದೋಗೋದಿಲ್ಲ. ಬಲಹೀನತೆ ಇರ್ತದೆ, ಖಂಡಿತ ಇರ್ತದೆ, ಒಂದಲ್ಲ ಒಂದು. ಆದರೆ ಆ ಬಲಹೀನತೆಯಲ್ಲಿ ಬೀಳುವಾಗ ನಿಮ್ಮ ಹೃದಯದಲ್ಲಿ ದೇವರ ಪ್ರೀತಿ ಅನುಭವ ಆಗಿರ್ತದಲ್ವಾ, ಹಾಗಾಗಿ ನೀವೇನು ಮಾಡ್ತೀರಂದರೆ, ದೇವರೇ ನಿನ್ನ ಪ್ರೀತಿಗಿಂತ ಇದು ದೊಡ್ಡದಲ್ಲ, ಇದು ಬೇಡ ನನಗೆ, ನಿನ್ನ ಪ್ರೀತಿನೇ ಶ್ರೇಷ್ಠವಾದದ್ದು ಅಂತೇಳಿ ಯೇಸುವಿನ ಕಡೆಗೆ ನಡೀಲಿಕ್ಕೆ ನಿಮಗಾಗತ್ತೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ತಂದೆಯಾದ ದೇವರು ಯೇಸು ಕ್ರಿಸ್ತರ ಮುಖಾಂತರವಾಗಿ ಆತ್ಮದಲ್ಲಿ ಸತ್ತು ಹೋಗಿದ್ದ ನನಗೆ ನಿಮಗೆ ಹೊಸ ಜನ್ಮವನ್ನು ಕೊಟ್ಟಿದ್ದಾರೆ, ನೂತನ ಜೀವನವನ್ನು ಕೊಟ್ಟಿದ್ದಾರೆ, ಹೊಸ ಒಂದು ಜೀವಿತವನ್ನು ಕೊಟ್ಟಿದ್ದಾರೆ, ಒಂದು ನ್ಯೂ ಲೈಫನ್ನು ನಮಗೆ ದೇವರು ಅನುಗ್ರಹಿಸಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಈ ಸತ್ಯದ ಅರಿವು ನಮ್ಮಲ್ಲಿ ಆದಾಗ ಮಾತ್ರವೇ ಯೇಸು ಕಡೆಗೆ ತಿರ್ಕೊಳ್ಳೋಕ್ಕಾಗೋದು, ಇಲ್ಲಿ ತೀರ್ಮಾನ ತಗೊಳ್ಳೋಕ್ಕಾಗೋದು. ಆವಾಗಲೇ ಇನ್ನು ಮೇಲೆ ನನ್ನ ಜೀವನ ಯಾರಿಗಾಗಿ? ಜೋರಾಗಿ, ಯಾರಿಗಾಗಿ? ಯಾರಿಗಾಗಿ? ಯಾರಿಗಾಗಿ?
ನೋಡಿ, ಅದನ್ನು ಬೋಲ್ಡಾಗಿ ಹೇಳಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ಒಂದು ಜೋಶಲ್ಲಿ ಹೇಳಕ್ಕೆ ಆಗ್ತಾ ಇಲ್ಲ ನಮಗೆ. ಯಾಕೆ ಹೇಳಿ? ಬಾಯಲ್ಲಿ ನಾನು ಹೇಳುವಾಗ ನೀವು ಹೇಳೋಕ್ಕಾಗುತ್ತೆ, ಆದರೆ ಇಲ್ಲಿ ಅದು ಅನುಭವಕ್ಕೆ ಬಂದುಬಿಟ್ರೆ ನಿಮಗೆ ಅರಿವಿಲ್ಲದೆ ಇಲ್ಲಿಂದ ಬರುತ್ತೆ ಸೌಂಡ್. ನಾನು ಹೇಳಿಕೊಟ್ಟು ಬರೋದಲ್ಲ, ಇಲ್ಲಿ ನಿಮ್ಮ ಒಳಗಡೆ ಆ ತಂದೆ ದೇವರ ಪ್ರೀತಿ ಯೇಸು ಕ್ರಿಸ್ತರ ಮುಖಾಂತರವಾಗಿ ನಿಮಗೆ ಒಳಗಡೆ ಅನುಭವ ಆದಾಗ ತಾನಾಗೆ ಬರುತ್ತೆ, ವಾಯ್ಸ್ ರೈಸ್ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಹಾಗಾಗಿ ನಾವು ಈ ಸತ್ಯವನ್ನು ಮನಗಾಣಬೇಕು. ಈ ಸತ್ಯದ ಅರಿವು ನಮ್ಮ ಹೃದಯದಲ್ಲಿ ನಮಗಾಗಬೇಕು. ದೇವರು ನನಗೆ ಹೊಸ ಜನ್ಮವನ್ನು ಕೊಟ್ಟಿದ್ದಾರೆ, ಅವರ ಅಪಾರವಾದ ಪ್ರೀತಿಯನ್ನು ನನ್ನ ಒಳಗಡೆ ಸುರಿಸಿದ್ದಾರೆ, ಇಟ್ಟಿದ್ದಾರೆ. ಯಾಕಂದರೆ 5:5 ರೋಮನರಿಗೆ ಬರೆದ ಪತ್ರಿಕೆ ಹೇಳುತ್ತೆ, ತಂದೆಯಾದ ದೇವರು ಪವಿತ್ರಾತ್ಮನ ಮುಖಾಂತರವಾಗಿ ಅವರ ಪ್ರೀತಿಯನ್ನು ಧಾರಾಳವಾಗಿ ನಮ್ಮ ಹೃದಯಗಳಲ್ಲಿ ಸುರಿಸಿದ್ದಾರೆ. ಈ ಪ್ರೀತಿ ನಿಮ್ಮಲ್ಲಿ ಇದ್ದಾಗ, ಈ ಪ್ರೀತಿಯಲ್ಲಿ ನೀವು ನೆಲೆಗೊಂಡಾಗ, ಈ ಪ್ರೀತಿಯನ್ನು ನೀವು ಅನುಭವಿಸುವಾಗ ಮಾತ್ರವೇ ನೀವು ಯೇಸುವಿನ ಕಡೆಗೆ ತಿರ್ಕೊಳ್ಳೋಕ್ಕಾಗೋದು. ಇಲ್ಲಾಂದರೆ ಇಲ್ಲ. ಇಲ್ಲಾಂದರೆ ಬರ್ತೀವಿ, ಧ್ಯಾನ ಮಾಡ್ತೀವಿ, ವಾಕ್ಯ ಕೇಳ್ತೀವಿ, ಸ್ವಲ್ಪ ಆಡ್ತೀವಿ, ಮನೆಗೆ ಹೋಗ್ತೀವಿ, ಮನೆಯಲ್ಲಿ ಕೂಡ ಕೆಲವು ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡ್ತೀವಿ, ಅಷ್ಟೇ. ಏನು ನಮ್ಮಿಂದ ದೇವರ ಮಹಿಮೆ ಆಗೋದಿಲ್ಲ, ನಮ್ಮಿಂದ 4 ಆತ್ಮಗಳು ಆದಾಯ ಆಗೋದಿಲ್ಲ, ಯಾವ ಕೆಲಸನೂ ಆಗೋದಿಲ್ಲ. ಒಂದು ವ್ಯರ್ಥವಾದ ಜೀವನ, ವೇಸ್ಟ್ ಜೀವನ. ಅಂಥ ಜೀವನಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ. ಒಂದು ವ್ಯಕ್ತಿ ಮಾನಸಾಂತರಪಟ್ಟು ದೇವರ ಕಡೆಗೆ ತಿರ್ಕೊಂಡು ದೇವರ ಪ್ರೀತಿಯನ್ನು ಅನುಭವಿಸುವಾಗ ಅವನ ಹಿಂದೆ 1000 ಆತ್ಮಗಳು, 100 ಆತ್ಮಗಳು ದೇವರಿಗೆ ಆದಾಯ ಆಗಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದಾಯ ಆಗಬೇಕು. ಅದಕ್ಕಾಗಿಯೇ ದೇವರು ಅವರ ಪ್ರೀತಿಯನ್ನು ನಮಗೆ ಉಣಬಡಿಸೋದು. ಅದಕ್ಕಾಗಿಯೇ ಉಣಬಡಿಸೋದು. ಒಬ್ಬ ಮನುಷ್ಯ ದೇವರ ಪ್ರೀತಿಯನ್ನು ಅವನು ಸವಿದನಂದರೆ ಖಂಡಿತವಾಗ್ಲೂ ಲೋಕವನ್ನು ಅವನಿಗೆ ಸವಿಲಿಕ್ಕೆ ಆಗಲ್ಲ. ಇವತ್ತು ಸವಿಲಿಕ್ಕೆ ಆಗ್ತಾ ಇದೆ ಅಂದರೆ ಅವನು ಯೇಸುವನ್ನು ಸವಿತಾ ಇರೋದು ಸುಳ್ಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವರವೆತ್ತಿ ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಓದ್ಬಿಡೋಣ, ಒಂದೆರಡು ವಾಕ್ಯ ಓದ್ಬಿಡೋಣ. ಯೇಸು ಕ್ರಿಸ್ತರನ್ನು ಮರಣದಿಂದ ಪುನರುತ್ಥಾನಗೊಳಿಸುವುದರ ಮೂಲಕ ದೇವರು ತಮ್ಮ ಅಪಾರ ಕರುಣೆಯಿಂದ ನಮಗೆ ಹೊಸ ಜನ್ಮವನ್ನು ಮತ್ತು ಜೀವಂತ ನಿರೀಕ್ಷೆಯನ್ನು ನೀಡಿದ್ದಾರೆ. ಹೀಗೆ ಅವರು ತಮ್ಮ ಸ್ವಂತ ಜನರಿಗಾಗಿ ಸ್ವರ್ಗದಲ್ಲಿ ಕಾದಿರಿಸಿರುವ ಅಳಿಯದ ಅಕ್ಷಯವಾದ ಅನಂತವಾದ ಸಿರಿ ಸಂಪತ್ತಿಗೆ ನಿಮ್ಮನ್ನು, ನನ್ನನ್ನು ಯಾವುದಕ್ಕಾಗಿ? ಸ್ವರ್ಗ ರಾಜ್ಯಕ್ಕಾಗಿ, ಅಳಿಯದ ನಿರಂತರ ಇರುವಂಥ ಸ್ವರ್ಗ ರಾಜ್ಯಕ್ಕಾಗಿ ನಿಮ್ಮನ್ನು ಬಾಧ್ಯಸ್ಥರನ್ನಾಗಿ ಮಾಡಿದ್ದಾರೆ ಯೇಸು ಕ್ರಿಸ್ತರ ಮುಖಾಂತರವಾಗಿ. ಪ್ರಿಯ ಸಹೋದರ ಸಹೋದರಿ, ಈ ಮುಂದುವರಿಸ್ಬಿಡಿ ಅದನ್ನೇ. ನಿಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗಲಿರುವ ಜೀವೋದ್ಧಾರವು ವಿಶ್ವಾಸಿಗಳಾದ ನಿಮಗೆ ಲಭಿಸುವಂತೆ ದೇವರು ತಮ್ಮ ಶಕ್ತಿಯಿಂದ ನಿಮ್ಮನ್ನು ಕಾಪಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಈ ವಾಕ್ಯಗಳ ಅರಿವು ಅನುಭವ ನಿಮಗಾದಾಗ, ಆ ದೇವರ ಪ್ರೀತಿ ನಿಮ್ಮಲ್ಲಿ ತುಂಬಲ್ಪಟ್ಟಾಗ, ಪ್ರಿಯ ಸಹೋದರ ಸಹೋದರಿ, ಲೋಕ ಬೇಡ ಅನಿಸ್ತದೆ. ಯೇಸುವಿನೊಂದಿಗೆ ಜೀವಿಸುವ ನಿರ್ಧಾರ ನೀವು ಮಾಡ್ತೀರಾ. ಯಾವಾಗ ಯೇಸುವಿನೊಂದಿಗೆ ಒಂದಾಗಿ ಯೇಸುವಿಗಾಗಿ ನೀವು ಜೀವಿಸಬೇಕು ಅಂತ ತೀರ್ಮಾನ ಮಾಡ್ತೀರೋ, ಆಗ ಶತ್ರು ಒಬ್ಬನೇ ಇರ್ತಾನೆ, ಅವನೊಬ್ಬನೇ ಸೈತಾನ. ಇನ್ಯಾವ ವ್ಯಕ್ತಿಗಳು ಕೂಡ ನಿಮಗೆ ಶತ್ರುಗಳಾಗಿ ಇರೋದಿಲ್ಲ. ಯಾಕೆಂದರೆ ಯೇಸು ನಿಮ್ಮಲ್ಲಿ ಬಂದಾಗ ನೀವೆಲ್ಲರನ್ನು ಪ್ರೀತಿಸುವವರಾಗ್ತೀರಾ. ಕ್ಷಮೆ ತಾನಾಗಿ ಈಸಿಯಾಗಿ ಕೊಡೋಕ್ಕಾಗುತ್ತೆ ನಿಮಗೆ. ಯಾಕೆಂದರೆ ಆ ಯೇಸು ಅನುಭವ ನಿಮಗಾಗಿರುತ್ತೆ. ಯೇಸು ನನಗಾಗಿ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡುವ ಸಂದರ್ಭದಲ್ಲೂ ಕೂಡ ನನ್ನನ್ನು ಕ್ಷಮಿಸಿದರು. ಆ ಕ್ಷಮೆಯ ಅನುಭವ ನಿಮ್ಮ ಒಳಗಡೆ ಆಗಿರುತ್ತೆ. ಯಾಕೆಂದರೆ ಆ ಅನುಭವ ಆದ ಆ ಯೇಸುವೆ ನಿಮ್ಮ ಒಳಗಡೆ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಅವರೇ ನಮ್ಮೊಳಗಡೆ ಇರುವಾಗ ಏನಾಗುತ್ತೆ, ಒಳಗಡೆಯಿಂದ ಹೇಳ್ಕೊಡ್ತಾರೆ. ಏನಂತ? ನಿನ್ನೊಂದಿಗೆ ನಾನಿದ್ದೀನಲ್ವಾ, ಅವರೆಷ್ಟೇ ಮೋಸ ಮಾಡಿದರೂ ಪರವಾಗಿಲ್ಲ, ನಾನು ನಿನ್ನನ್ನು ಕ್ಷಮಿಸಿದ್ದೀನಲ್ವಾ, ನೀನು ಕೂಡ ಕ್ಷಮಿಸು. ನಾನು ನಿನ್ನನ್ನು ಕ್ಷಮಿಸಿದ್ದೀನಿ, ನೀನು ಕ್ಷಮಿಸು.
ನೀನು ಕ್ಷಮಿಸಿದಾಗ ನನ್ನಂತೆ ನೀನಾಗ್ತೀಯ, ನಾನು ನೀನಾಗ್ತೀಯ. ಸೊ ದೇವರು ಈ ರೀತಿ ಪವಿತ್ರಾತ್ಮನ ಮುಖಾಂತರ, ವಾಕ್ಯಗಳ ಮುಖಾಂತರ ನಮಗೆ ಒಂದು ಮನವರಿಕೆ, ಒಂದು ಕನ್ವಿಕ್ಷನನ್ನು ಕೊಡುವಾಗ ಅಲ್ಲಿ ಕನ್ಫರ್ಮ್ ಆಗುತ್ತೆ, ಯೇಸುವಿನೊಂದಿಗೆ ನಾನಿದ್ದೇನೆ, ಯೇಸುವಿನ ಮಗನಾಗಿ ಮಗಳಾಗಿ ಬದುಕ್ತಾ ಇದ್ದೇನೆ. ಆ ರೀತಿ ಬದುಕುವಾಗ ಯೇಸುವಿನ ವಾಕ್ಯಗಳನ್ನು ನೀವು ಪಾಲಿಸುವುದರಲ್ಲಿ ನಿಮಗೆ ಕಷ್ಟ ಅನಿಸೋದಿಲ್ಲ, ನಿಮಗೆ ಅದು ದೊಡ್ಡ ಹೊರೆ ಅನಿಸೋದಿಲ್ಲ. ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಅಂಥ ಒಂದು ಮಾರ್ಗದಲ್ಲಿ ನಾವು ನಡಿಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ನಮ್ಮ ಈ ಮೈಂಡನ್ನು ರಿನ್ಯೂ ಮಾಡಿಕೊಳ್ಳೋಣ. ಇದನ್ನು ರಿನ್ಯೂ ಮಾಡಿಕೊಂಡು ಯೇಸುವಿನ ಕಡೆಗೆ ನಾವು ತಿರುಗಿಕೊಳ್ಳೋಣ. ಯೇಸುವಿನೊಂದಿಗೆ ಪ್ರಯಾಣ ಮಾಡಲು ನಮ್ಮನ್ನು ಒಪ್ಪಿಸಿಕೊಡೋಣ. ಎದ್ದು ನಿಂತ್ಕೊಳ್ಳೋಣ, ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.